ಬಹಳ ಕಷ್ಟದೆ. ಒಬ್ಬ ಮಗಳ ಮದ್ವಿ ಮಾಡಿಂದ ಗಂಡನ ಮನೆಗೆ ಕಳಿಸೋದ ಬಳಕ ಆ ಹೆಣ್ಣು ಮಗಳಿಂದ ಆ ಮನೆತನದೊಳಗೆ ಸುಖದಾಗಿರ್ತಾಳೆ ತಿಳ್ಕೊಂಡ ನಾವು ತಿಳ್ಕೊಳ್ಳೋದಲ್ಲ. ಬೇಡ, ಮದ್ವಿ ಮಾಡ್ಬೇಕಂತಂದ್ರು ಕೂಡ ಇವತ್ತಿನ ದಿನಮಾನದೊಳಗೆ ಬಹಳ ಕಷ್ಟ ದಿನಮಾನಗಳದ. ಸುಮ್ಮನೆ ನಮ್ಮಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಹೇಳ್ತೇನೆ ನಿಮಗೆ. ಪಾಪ ತಂದಿ ಬಾಳ ಬಡವ, ಹೆಂಡತಿ ಸತ್ತೋಗ್ಯಾಳೆ. ಕಲ್ಪನಾ ಇರಲಿ ಮಗ, ಇದು ವರದಕ್ಷಿಣೆ ತಿಳ್ಕೊಂಡ್ರೆ ಎಷ್ಟು ಕೆಟ್ಟದ ತನಕ ನಿನಗೆ ಹೇಳ್ತೀನ. ತಂದಿ ಒಬ್ಬನೇ ಪಾಪ, ಅವನಿಗೆ ಹೆಂಡತಿ ಅಂದ್ರೆ ಸತ್ತೋಗ್ಯಾಳ. 3 ಜನ ಮಕ್ಕಳವೆ. ಒಬ್ಬ ಹೆಣ್ಮಗಳು ಚೊಚ್ಚಿಲ್ಲ ಅಂದ್ರೆ ಹೆಣ್ಮಗಳದಾಳೆ. 2 ಅಂದ್ರೆ ಸಣ್ಣ ಸಣ್ಣ ಮಕ್ಕಳು, ಒಂದು 8 ವರ್ಷದಾದ, ಒಂದು 10 ವರ್ಷದಾದ, ಹಿಂಗ 2 ಗಂಡಸು ಮಕ್ಕಳದವ. ಒಬ್ಬಳೆ ಹೆಣ್ಮಗಳು. ಆ ಮದುವೆ ವಯಸ್ಸಿಗೆ ಬಂದಾಳ, 17-18 ವರ್ಷ ಆಗಿತ್ತು. ನೋಡ್ಲಿಕ್ಕಿಂತ ಬಹಳ ರೂಪವತಿ ಹೆಣ್ಣು ಮಗಳು, ಬಹಳ ಚಂದ ಹುಡುಗಿ. ಯಾವಾಗಿಂದ ತಾಯಿ ಸತ್ತು ಬಳಿಕಿಂದ ತಂದೆಯನ್ನ, ತನ್ನ 2 ತಮ್ಮದೇರ್ನ ಆ ಹೆಣ್ಣು ಹುಡುಗಿನ ಜೋಕಿ ಮಾಡ್ತಿದ್ಲು, ಅಡಿಗೆ ಮಾಡೋದು ಹಿಡ್ಕೊಂಡು. ತಂದೆ ಕೂಲಿ ಕೆಲಸ ಮಾಡವ, ಅವನಿಗೇನು ಹೊಲ ಇಲ್ಲ, ಚಲೋ ಮನಿ ಇಲ್ಲ, ಯಾರ್ದು ಮತ್ತೊಬ್ರು ಹೊಲದಾಗಿಂದ ಗುಡಿಸಲ ಹಾಕೊಂಡು ಜೀವನ ಕಳೀತಕ್ಕಂತ ಪಾಪ ಬಡವವ. ಇನ್ನೊಬ್ರು ಹೊಲದೊಳಗಿಂದ ಗುಡಿಸಲ ಹಾಕೊಂಡ ಬದುಕು ಕಳೀತಕ್ಕಂಥ ವ್ಯಕ್ತಿ ಮಗಳು ನೋಡ್ತೆ ಬೆಳೆದು ದೊಡ್ಡವಳಾಗಿ ನಿಂತಾಳೆ. ಎಲ್ಲ ಊರಾಗಿನ ಜನ ಅಂತಾರ, ಪಾಪ ಆ ಬಡವನ ಮಗಳದ ಮದುವೆ ಆಗ್ಬೇಕ್ರಿಪ್ಪ ಎಲ್ಲರೂ ಅಂತಾರ. ಯಾರೇ ಅಂದ ಕನ್ಯಾ ಅದಾವೇನ್ರಿ ಎತ್ಕೊಂಡು ಕೇಳಿದ್ರ, ನಮ್ಮ ಊರಾಗ ಒಂದು ಕನ್ಯಾ ಐತ್ರಿ, ಬಾಳ ಚಂದ ಹುಡುಗಿ. ನೋಡ್ರಿ ನೀವು ಬಡವ್ರ ಮನ್ಯಾಗ ಹೆಣ್ಣು ಬಾಳ ಚಂದ. ಶ್ರೀಮಂತರ ಮನೆಗೆ ನೋಡಿ ತುಳಿದ್ ಮೆಕ್ಕಿಕಾಗಿರ್ತಾವ ಮೂಗು. ಬಡವ್ರ ಮನ್ಯಾಗ ಹೆಣ್ಣು ಚಂದ ಏನ್ರಿ, ಶ್ರೀಮಂತರ ಮನ್ಯಾಗ ಅಟ ಚಂದ ಇರುದಿಲ್ಲ. ಸುಮ್ಮ ಅವ್ರ ರೊಕ್ಕ ಬಂಗಾರ ಇರ್ತದಂತ ಮೇಕಪ್ ಮಾಡ್ಕೊಂಡು. ನಮ್ಮ ಹಳ್ಳಿಗೊಳದಾಗಿಂದ ಬಡವ್ರ ಮನೆಗೆ ಎಷ್ಟು ಚೆನ್ನಾಗಿರ್ತಾರ ತಗೊಂಡ ಕೇಳಿದ್ರ ಅವ್ರ ಗುಣನೂ ಅಟ್ಟು ಚಂದ ಇರ್ತದ, ನೋಡಕ್ ರೂಪ ಕೂಡ ಚಂದ ಇರ್ತದ. ಯಾ ಹೆಣ್ಣಿನ ಹತ್ತಿರದ ಗುಣ ಒಳ್ಳೆವಿರ್ತಾವಲ್ಲ, ಆಕೆ ಏನ್ ಮೇಕಪ್ ಮಾಡ್ಕೊಳ್ಳೋದೇ ಬೇಕಾಗಿಲ್ಲ. ಆ ಗುಣಗಳಿಂದಲೇ ಅವಳ ಮುಖಕ್ಕೊಂದು ಸೌಂದರ್ಯ ಬರ್ತದ ಏನ್ರಿ, ಆ ಗುಣಗಳಿಂದಲೇ ಅವಳ ಮುಖಕ್ಕೊಂದು ಸೌಂದರ್ಯ. ನೋಡ್ಲಿಕ್ಕೆ ಒಳ್ಳೆ ಸುಂದರಿ. ಯಾವಾಗಿನ ಅಟ್ಟ ಸೌಂದರ್ಯವತಿ ಆಗಿರ್ತಕ್ಕಂಥ ಹುಡುಗಿ ಎಲ್ಲರೂ ನೋಡಕ್ ಬರ್ತಿದ್ರು. ಊರಾಗಿನವ್ರು ಅಂತೀರಿ, ಎಲ್ಲೆಲ್ಲಿ ಕನ್ಯಾವನೇ ನಮ್ಮ ಊರಾಗ ಐತ್ ನೋಡಪ್ಪ, ಪಾಪ ಬಡವ ಅದಾನ, ಹುಡುಗಿ ಬಾಳ ಚಂದ, ಹುಡುಗಿ ಬಾಳ ಚಂದ. ಯಾವಾಗಿಂದ ಹುಡುಗಿಂದ ಬಹಳ ಚಂದದ ತಿಳ್ಕೊಂಡ ಎಲ್ಲರೂ ಹೇಳ್ತಿದ್ರು. ಎಲ್ಲರೂ ನೋಡಕ್ಕೆಂದ ಬರೋರು, ನೋಡವ್ರು ಹುಡುಗಿನಿಂದ ಇಲ್ಲಪ್ಪ ಹುಡುಗಿ ನಮ್ಮ ಮನಸ್ಸಿಗೆ ಹಿಡಿಸ್ಯದ, ನಮಗೆ ಭಾಳ ಪಸಂದ್ ಬಂದವು. ಆದ್ರೂ ವರದಕ್ಷಿಣೆ ಏಟು ಕೊಡ್ತಿದಿ, ಹುಂಡ ಏಟು ಕೊಡ್ತಿ ಅಂತ ಕೇಳೋರು. ಹುಂಡ ಏಟು ಕೊಡ್ತಿದಿ. ಅವಾಗ ಪಾಪ ಬಡವ ಬಂದಿರ್ತಕ್ಕಂಥ ಹೆಣ್ಣು ನೋಡಕ್ಕೆಂದ ಬಂದಿರ್ತಕ್ಕಂಥವ್ರು ಎದುರಿಗೆಂದ ಕಣ್ಣೀರ್ ಹಾಕವ. ಯಪ್ಪ, ನಾನು ಪ್ರತಿನಿತ್ಯ ಕೂಲಿ ಮಾಡ್ತಕ್ಕಂಥದ್ದು, ನಾ ಕೂಲಿ ಮಾಡಿ ಬಂದಿದ್ರು 30 ರೂಪಾಯಿ. ಅವಾಗ 30 ರೂಪಾಯಿ ನಿತ್ತು ಕೂಲಿ, ಈಗೆಲ್ಲ 300-500 ರೂಪಾಯಿ ಆಗ್ಯದ. ಯಾವಾಗ ನನಗೆ ಬರೋದೇ 30 ರೂಪಾಯಿಂದ ಕೂಲಿ, ಆ 30 ರೂಪಾಯಿದೊಳಗ 3 ಜನ ಮಕ್ಕಳು, ನಾನೊಬ್ಬ, 4 ಜನದ ಬದುಕು ಮಾಡಬೇಕು. ಈ 30 ರೂಪಾಯಿದೊಳಗೆ ನಮ್ಮ ಹೊಟ್ಟೆ ಆಗ್ಬೇಕು, ಬಟ್ಟೆ ಆಗ್ಬೇಕು, ದವಾಖಾನೆ ಆಗಬೇಕು. ಕೇವಲ 30 ರೂಪಾಯಿದೊಳಗೆ ಇಟ್ಟೆಲ್ಲ ನಡಿಬೇಕು. ನನಗೆ ವರದಕ್ಷಿಣೆ ಕೊಡುವತ್ತಂದ ಎಲ್ಲಿದ್ ಕೊಡ್ಲಿ, ನನ್ನ ಹತ್ರ ಅಂದ ಕೊಡಕ್ಕೆ ಅಂದ ಏನು ಇಲ್ಲಪ್ಪ, ನಾನು ಎಲ್ಲಿದ್ ಕೊಡ್ಲಿ ಎತ್ತಿಕೊಡೊಂದು ಬೇಡ್ಕೊಳಕತ್ತ. ವರದಕ್ಷಿಣೆ ಇಲ್ಲಾರ್ದಿನಿಂದ ಯಾರು ಕೂಡ ಮದುವೆಯನ್ನು ತೆಗೆದು ಮಾಡ್ಕೊಳ್ಳಿಲ್ಲ. ನೋಡಕ್ಕೆನ ಹುಡುಗಿನ ಬಹಳ ಸುಂದರದೆ ಏನ್ರಿ, ನೋಡ್ಲಿಕ್ಕೆ ಕರ್ಪೂರದ ಗೊಂಬಿದ್ದಂಗ ಅದಳ ಖರೆ. ಆದ್ರೆ ವರದಕ್ಷಿಣೆ ಇಲ್ಲಾರ್ದಿನಿಂದ ಯಾರು ಮದುವೆ ಮಾಡ್ಕೊಳಕ್ಕೆ ತಯಾರಿಲ್ಲ. ಯಾರು 1 ಲಕ್ಷ ರೂಪಾಯಿ ಕೇಳ್ತಾರೆ, ಯಾರು 50,000 ರೂಪಾಯಿ ಕೇಳ್ತಾರೆ, ಮತ್ತೊಬ್ಬರಿಂದ ಮತ್ತಿಟ್ಟಂದ ಕೇಳ್ತಾರೆ. ಪಾಪ ಗುಡಿಸಲು ಹಾಕೊಂಡು ಜೀವನ ಕಳೀತಕ್ಕಂಥ ವ್ಯಕ್ತಿ. ಯಾವಾಗಿನ ಅಂತ ಗುಡಿಸಲ ಹಾಕೊಂಡ ಬದುಕು ಮಾಡ್ತಕ್ಕಂಥ ವ್ಯಕ್ತಿ ಈಗ 1 ಲಕ್ಷ ರೂಪಾಯಿ ಗಟ್ಲೆ ಎಲ್ಲಿ ತರಬೇಕಮ್ಮ? 30 ರೂಪಾಯಿ ಕೂಲಿ ಒಳಗೆ 4 ಜನ ಊಟ ಮಾಡ್ಬೇಕು, 4 ಜನರ ಬಟ್ಟೆ ಆಗ್ಬೇಕು. ಎಲ್ಲರೂ ಬಂದಿರ್ತಕ್ಕಂಥವ್ರಿಗೆ ಪರಿಪರಿಯಾಗಿ ಅಂದ ಬೇಡ್ಕೋತಾನ ಪಾಪ ಬಡವ. ಆದ್ರ ಯಾರು ಮದುವೆ ಮಾಡ್ಕೊಳಕ್ಕೆ ಅದು ಒಪ್ಪುಗಳಿಲ್ಲ. ಕೊನೆಯದಾಗಿ ಒಬ್ಬ ಹೈಸ್ಕೂಲ್ ಶಾಲೆ ಒಳಗೆ ಪ್ಯೂನ್ ನೌಕರಿ ಮಾಡ್ತಕ್ಕಂಥ ವ್ಯಕ್ತಿ, ಅವನಿಗೆ ಯಾರೋ ಹೇಳಿದ್ರು, ನೋಡಪ್ಪ ನೀನು ಬಡವದಿದಿ, ನಿನಗೂ ತಂದೆ ತಾಯಿ ಇಲ್ಲ, ನಿನಗೂ ಊಟದಿಂದ ತ್ರಾಸ ಬಂದದ. ಇಲ್ಲಿ ಇಂಥ ಊರಾಗ ಪಾಪ ಒಬ್ಬ ಬಡವನ ಮಗಳದಾಳ, ಅವನಂತರ ಕೊಡಕ್ಕೆಂದ ಏನೂ ಇಲ್ಲ, ಮತ್ತ ನಿಮ್ ಮನಿತನಕ ಅವ್ರ ಮನಿತನಕ ಒಪ್ತದ, ಮತ್ತ ಆ ಹುಡುಗಿನಿಂದ ಮದುವೆ ಮಾಡ್ಕೋಲ್ಲ, ನೋಡಕ್ಕೆಂದ ಬಾಳ ಚಂದಳ, ಬಾಳ ಚಂದ. ಆಯ್ತು ತಿಳ್ಕೊಂಡ ಬಂದವ ಪಾಪ ನೋಡಾಕ. ಯಾವಾಗಿಂದ ನೋಡಕ್ಕೆಂದ ಬಂದ, ನೋಡ್ತಾನ ಹುಡುಗಿನ ಬಾಳ ಚಂದ, ಬಾಳ ಚಂದ. ಯಾರು ನೋಡಿದವ್ರೆಲ್ಲ ಆ ಹುಡುಗಿನಿಂದ ಪಸಂದ್ ಮಾಡ್ಲಾರ್ದವ್ರು ಯಾರು ಇಲ್ಲ.
ಎಲ್ಲರೂ ಆ ಹುಡುಗಿನಿಂದ ಪಸಂದ್ ಮಾಡ್ತಿದ್ರು ಖರೆ, ಆದ್ರೆ ವರದಕ್ಷಿಣೆ ಕೇಳಂದ ವರದಕ್ಷಿಣೆ ಸಲುವಾಗಿ ಯಾರು ಮಾಡ್ಕೊಳ್ಳಿಲ್ಲ. ಕೊನೆದಾಗ ಇವ ಏನ್ ಮಾಡ್ದ, ಬಂದು ನೋಡ್ದ, ಹುಡುಗಿಯನ್ನ ಮನಸ್ಸಿಗಂದ ಹಿಡಿಸಿತ್ತು. ಇವನು ಕೇಳ್ದ, ಅಲ್ಲಪ್ಪ ನಿಮ್ ಮಗಳನ್ನ ಹಿಡಿಸ್ಯಾಳ ನಮಗ, ಆದ್ರೆ ವರದಕ್ಷಿಣೆ ಏನ್ ಕೊಡ್ತಿದಿ ಅಂತ ಕೇಳ್ದ. ಅವಾಗ ಅವ ಬಡವ ಹೋಗಿ ಅವನ ಕಾಲ ಮೇಲೆ ಬಿದ್ದು ಕಣ್ಣೀರ್ ಹಾಕ್ಲಿಕ್ಕತ್ತ. ನನ್ನ ಹತ್ರ ಕೊಡಕ್ಕೆ ಅಂದ ಏನೂ ಇಲ್ಲ. ಎಲ್ಲರಿಗೆ ಹೇಳಿದ್ದಾನೆ, ಇವನಿಗಿನ ಕೂಡ ಹೇಳ್ದ, ನನಗೆ ಬರೋದೇ ಬರೇ 30 ರೂಪಾಯಿಂದ ಕೂಲಿ. ಆ 30 ರೂಪಾಯಿ ಕೂಲಿ ಒಳಗಂದ ನಾನು ಹೆಂಗಂದ ವರದಕ್ಷಿಣೆ ಕೊಡಕ್ಕಾಗದೆ, ನನ್ನ ಮನೆತನ ಹೆಂಗ ನೋಡ್ಸ್ಕೊಂಡು ಹೋಗ್ಲಿ ಏನ್ರಿ, ಇರುದೊಂದು ಮಗಳನ್ನ ಕೊಟ್ಟು ಅಕ್ಕಿ ಕಡೆ ಹಾಕಕ್ಕೆ ಅಂದ, ಬಾ ಅಂದ್ರೆ ಬರ್ತೀನಿ, ಬ್ಯಾಡ ಅಂದ್ರೆ ಬಿಡ್ತೀನಿಪ್ಪ, ನನ್ನ ಹತ್ರ ಕೊಡಕ್ಕೆ ಏನು ಇಲ್ಲ ತಿಳ್ಕೊಂಡಂದು ನೋಡಕ್ ಬಂದವನು ಕಾಲು ಹಿಡ್ಕೊಡ ಕಣ್ಣೀರ್ ಹಾಕ್ಲಿಕ್ಕತ್ತ. ಯಾವಾಗಿಂದ ಕಣ್ಣೀರ್ ಹಾಕ್ಲಿಕ್ಕತ್ತ, ಅವಾಗಿಂದ ಅವ ಬಂದವ ಏನಂದ, ನೋಡಪ್ಪ ನಿನಗೆ ಯಾರು 50,000 ರೂಪಾಯಿ ಕೇಳಿರ್ಬೇಕು, ಯಾರು 1 ಲಕ್ಷ ರೂಪಾಯಿ ಕೇಳಿರ್ಬೇಕು, ನಾನು ಎಂದ ಆಟ ಕೇಳಂಗಿಲ್ಲ. ಹಾಗಾದ್ರೆ ನೀ ಏನ್ ಕೊಡ್ಬೇಕಂತ ತಗೊಂಡ ಕೇಳಿದ್ರ, ಒಂದು 4,000 ರೂಪಾಯಿ ಕೊಡು. ನೋಡ್ರಿ ಏಟ್ ಕೇಳ್ತಾನವ, 4,000 ರೂಪಾಯಿ. 50,000 ಅಲ್ಲ, ಲಕ್ಷ ಅಲ್ಲ, ಬರೀ 4,000 ರೂಪಾಯಿ ಅವತ್ತಿನ ದಿನಮಾನದೊಳಗ. ಏನ್ರಿ 4,000 ರೂಪಾಯಿ ಅಂದ್ರೆ ಇವತ್ತಿನ ದಿನಮಾನದೊಳಗ 4 ಲಕ್ಷ ರೂಪಾಯಿ ಇದ್ದಂಗ. ಏನ್ರಿ 20-25 ವರ್ಷದ ಹಿಂದಿನ ಘಟನೆ ನಾ ಹೇಳಕತ್ತೀನಿ ನಾ ನಿಮ್ಗ. ಯಾಕಂದ್ರೆ ವರದಕ್ಷಿಣೆ ಈ ಕಡೆ ಬಾಳ ಇಲ್ಲ, ನಿಮ್ ಕಡೆ ಅಥಣಿ ತಾಲೂಕ ಈ ಕಡೆ ಬಾಳ ಇಲ್ಲ, ನಮ್ಮ ಕಡೆ ಬಾಳ. ಏನ್ರಿ ವರದಕ್ಷಿಣೆ ಹುಂಡ ಅಂತೀರಿ, ನೀವು ವರದಕ್ಷಿಣೆ ಅಂತೀರಿ, ಏನಂತಾರೆ ಕಡ್ರಿ, ವರದಕ್ಷಿಣೆ ಅಂತಿರಲ್ಲ. ನಿಮ್ ಕಡೆ ಅಟ್ ಕಮ್ಮಿ, ನಮ್ಮಲ್ಲಿ ಬಾಳ. ನಮ್ಮಲ್ಲಿ ಏನು ಇಲ್ಲ, ಹೊಲ ಬ್ಯಾಡ, ಮನಿ ಬ್ಯಾಡ, ಹೆಗಲಿ ಮ್ಯಾಗಂದ ಟಿಕಾ ಇಟ್ಕೊಂಡು ಗುದ್ಲಿ ಹಿಡ್ಕೊಂಡು ಹೊಲಕ್ಕೆ ಹೋಗೋವನಿಗೆ ಅಂದ 5-5 ಲಕ್ಷ ರೂಪಾಯಿ. ಏನ್ರಿ 5-5 ಲಕ್ಷ ರೂಪಾಯಿ. ನಮ್ಮಲ್ಲಿ ವರದಕ್ಷಿಣೆ ರೇಟ್ ಬಾಳ. ಕೂಲಿ ಮಾಡೋರು ಏನ್ ಮಾಡ್ತಾರ, ಕೂಲಿ ಮಾಡೋನಿಗೆ 5-5 ಲಕ್ಷ ರೂಪಾಯಿ. ಅದ್ರಾಗೆ ಒಂದು 4-5 ಎಕರೆ ಹೊಲ ಇತ್ತು ಅಂತಂದ್ರೆ ಅವ್ನ ಡಿಮಾಂಡೇ ಬೇರೆ, 10 ಲಕ್ಷ 10 ಲಕ್ಷ. ಏನ್ರಿ ಅದ್ರಾಗೆ ಎಲ್ಲಾರ ಪ್ಯೂ ನೌಕರಿ ಮಾಡ್ತಿದ್ನ 15 ಲಕ್ಷ. ಮಾಸ್ತರ್ ಗೀಸ್ತರ್ ಇದ್ನು ಅಂದ್ರೆ 20 ಲಕ್ಷ. ಈ ಊರಾಗ ಅಂದ RMP ಡಾಕ್ಟರ್ಗಳು ಇರ್ತಾರ ನೋಡ್ರಿ, ನೀವು ಬಗಲ ಬ್ಯಾಗ್ ಹಿಡ್ಕೊಂಡ್ ಯಾರಿಗೆ ಆರಾಮ್ ತಪ್ಪಿದೇನ್ರಿ ಅಂತ ಕೇಳಕ್ ಬರ್ತಾರಲ್ಲ, RMP ಡಾಕ್ಟರ್ಗಳಿಗೆ 30 ಲಕ್ಷ. ಏನು ಮತ್ತೇನು MBBS ಅದು ಮುಗಿಸಿದ್ನು ಅಂತಂದ್ರೆ ಮುಗಿದು ಹೋಯ್ತು, ಮಗಳ ಜೋಡಿ ಇವ್ರನ್ನೂ ಹೋಗ್ಬಿಡೋದು ಆತಾಗೆ. ಏನ್ರಿ ಅವ್ರ ಮನೆಗೆ ಕೂಲಿ ಕೆಲಸ ಮಾಡ್ಕೋತ. ಹೌದು, ನಾ ಸುಳ್ಳು ಹೇಳಲ್ಲ, ನಮ್ಮಲ್ಲಿ ಒಂದು ಘಟನೆ ಹಿಂಗೆ ಆಯ್ತು. ನಮ್ಮಲ್ಲಿ ಒಂದು ಮರಾಠ ಹುಡುಗಿ, ಅವ ನೋಡಕ್ ಬಂದಾನ, ಹುಡುಗಿ ಭಾಳ ಚಂದ ಅನಿಸ್ಯದ. ಅಲ್ಲಿ ಬಂದಲ್ಲೇ ಕೇಳ್ಯಾವ, ಹುಡುಗಿ ಏನ್ ಮಾಡ್ತಾನ ಅಂದ್ಕೊಳ್ಳೋಣ, ಏನ್ರಿ ಬಾಂಬೆದೊಳಗೆ ಅಂದ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅದ ಹೇಳ್ಯಾವ. ಎದರ ಫ್ಯಾಕ್ಟ್ರಿ? ಐಸ್ ಕ್ರೀಮ್ ಫ್ಯಾಕ್ಟ್ರಿ. ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅದಂದ್ರೆ ದೊಡ್ಡದೇ ಅದ, ಫ್ಯಾಕ್ಟ್ರಿನೇ ಅದಂದಾಗ ದೊಡ್ಡದೇ ಅದ, ಅಲ್ಲೇನು ನೋಡೋದದ್ರಿ. ಹುಡುಗ ಚಂದನಲ್ಲ, ಮಸ್ತ್ ಹುಡುಗ. ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅದ, ಶ್ರೀಮಂತ ಜ್ಞಾನ ತಗೊಂಡ್ ಏನ್ ಮಾಡ್ಯಾವ, ಅವನ್ ನೋಡ್ಲಕ್ ಬಂದಾಗೆ ಭಿಕ್ಷೆ ಮಾಡ್ಯಾವ, ಮಾತುಕತೆ ಆಡ್ಯಾವ. ಅವನಿಗೆ ಏಟ್ ಹುಂಡ ವರದಕ್ಷಿಣ 15 ಲಕ್ಷ ರೂಪಾಯಿ ಹುಂಡ, ಏನ್ರಿ 5 ತೊಲಿ ಬಂಗಾರ, ಇವರೇ ಲಗ್ನ ಮಾಡಿ ಕೊಡ್ಬೇಕು ಹುಡುಗಿ ಕಡೆಯವ್ರೆ. ಏಟ ಅರ್ಥ ಐತೇನ್ರಿ ಮಗ? 15 ಇದು ಬಾಳ ವರ್ಷದ ಅಲ್ಲಿ ನಮ್ಗೆ ಹೇಳಕತ್ತಿದ್ದೆವು, ಹೋದ ವರ್ಷದಿಂದ ಹೇಳಕತ್ತೀನ. 15 ಲಕ್ಷ ರೂಪಾಯಿ ಹುಂಡ, 5 ತೊಲಿ ಬಂಗಾರ, ಮದುವೆನೂ ಕೂಡ ಇವರೇ ಮಾಡಿ ಕೊಡ್ಬೇಕು. ಆಯ್ತು, ಮದುವೆ ಆಯ್ತು, ಅದ್ದೂರಿಯಾಗಿ ಮದುವೆ ಮಾಡಿ ಕೊಟ್ರು. ನಮ್ಮ ಮಠದ ಕಲ್ಯಾಣ ಮಂಟಪದಾಗೆ ಭರ್ಜರಿ ಮದುವೆ ಮಾಡಿದ್ರು. ಅದು ಹುಡುಗಿ ಅಂದ ಹೋಗ್ಬೇಕಲ್ಲ ಗಂಡನ ಮನೆಗೆ ನಡಿಲಿಕ್ಕೆ ಅಂದ ಹೋಯ್ತು. ಮುಂದೊಂದು 15-20 ದಿವಸ ಆದ ಬಳಿಕ ಆ ಹುಡುಗಿ ನನಗೆ ಫೋನ್ ಹಚ್ತು, ಅಪ್ಪ ಕೈ ರೇ ಬಿಟ್ಟ ಅಂದೆನ. ಪಾಪ ಮರಾಠ ಹುಡುಗಿ ಅದು ನನ್ನ ಫೋನ್ ಹಚ್ತು, ಅಪ್ಪ ಅಂದ್ಲು. ಏನವ ಅಂದೆ. ಅವ ನಮಗ್ ಸುಳ್ಳು ಹೇಳ್ಯಾನ. ಯಾವ ಅಂದೆ. ನನ್ನ ಮಾಡ್ಕೊಂಡ ಗಂಡ ನನ್ನ ಸುಳ್ಳು ಹೇಳ್ಯಾನ ಅಂದ್ಲು. ಏನು ಸುಳ್ಳು ಹೇಳ್ಯಾನ ಅಂದೆ. ಅವ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅದ ಹೇಳ್ಯಾನ. ಅವಂದು ಐಸ್ ಕ್ರೀಮ್ ಫ್ಯಾಕ್ಟ್ರಿ ಇಲ್ಲ, ಒತ್ತು ಗಾಡಿ ಮ್ಯಾಗ ಐಸ್ ಕ್ರೀಮ್ ಮಾರ್ತಾನವ. ಅವಂದು ಫ್ಯಾಕ್ಟ್ರಿ ಇಲ್ಲ, ಐಸ್ ಕ್ರೀಮ್ ಮಾರ್ತಾನವ. ಅವ್ ಸಣ್ಣ ಮಕ್ಳಿಗೆ ಹಿಂಗ ಉದ್ದ ಕಡ್ಡಿಯಾಗ ಬರಲ್ರಿ, ಓಣ್ಯಾಗ ಹಿಂಗ ಡಬ್ಬಿ ಹಿಡ್ಕೊಂಡು ಒತ್ಕೋತಿ ಅಂತ ಬರ್ತಿರ್ತಾರಲ್ಲ, ಅವ ಐಸ್ ಕ್ರೀಮ್ ಗಲ್ಲಿ ಓಣ್ಯಾಗ ಮಾರ್ತಾನ. ಅವನಿಗೆ 15 ಲಕ್ಷ ರೂಪಾಯಿ ಉಂಡ, 5 ತೊಲಿ ಬಂಗಾರ, ಲಗ್ನ ಮಾಡಿ ಕೊಟ್ಟಾರ. ಮತ್ತೆ ಈಗ ನೀ ಹೆಂಗ್ ಮಾಡಾಕಿದಿ ಅಂದೆನ. ನಾ ಏನ್ ಮಾಡ್ಲಿ, ಅವನ ಜೋಡಿ ನಾವೊಂದು ಬಂಡಿ ಒಯ್ತೀನಿ ಅಂದ. ಮತ್ತೆ ಏನು ಇಲ್ಲ, ಅದಕ್ಕೆ ಹೊಲ ಇಲ್ಲ, ಮನಿ ಇಲ್ಲ, ಬಾಡಿಗೆ ಮನಿ ಆಗದ.
ಪರಿಸ್ಥಿತಿ ಹೆಂಗಿರ್ತದ ನೋಡ್ರಿ. ಅವ ಹೇಳೇನಿ ಇಲ್ಲಿ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅದತ್ತ, ಅಲ್ಲಿ ಹೋಗಿ ನೋಡ್ತಾಳ ಅವು ಬಿಳಿ ಐಸ್ ಕ್ರೀಮ್ ಇರ್ತಾವಲ್ಲ, ಐಸ್ ಕ್ರೇಟ್ ಹಿಂಗ್ ಓಣ್ಯಾಗ ಮಾರ್ಕೋತ್ ತಿರ್ಗಾಡ. ಪರಿಸ್ಥಿತಿ ಹೆಂಗ ನಿಮ್ ಕಡೆ ಅಡ್ಡಿಲ್ಲ. ನಮ್ಮ ಭಾಗದಾಗ ಬೀದರ್ ಜಿಲ್ಲಾ, ಆ ಕಡೆ ಮಹಾರಾಷ್ಟ್ರ, ನಮ್ದೆಲ್ಲ ಮಹಾರಾಷ್ಟ್ರ ಬಾರ್ಡರ್ ಅಲ್ಲ. ನಮ್ಮಲ್ಲಿ ಮಹಾರಾಷ್ಟ್ರದಾಗಿಂದ ಹುಂಡಾ ಬಂಗಾರ ಬಾಳ. ಒಂದು ಮಗಳು ಮದ್ವಿ ಮಾಡ್ಬೇಕಾದ್ರ ಅವ್ರ ತಂದೆ ತಾಯಿ ಮತ್ತೊಮ್ಮೆ ಸತ್ತು ಹುಟ್ಟಿ ಬಂದಂಗ. ಈಗ ಅದ್ರಾಗಿಂದ ಬಡವ್ರನ್ನ ಕುಡಿದು ಶ್ರೀಮಂತರು ನೋಡಿ ಮಾಡ್ಲಕತ್ತಾರ ಏನ್ರಿ. ಶ್ರೀಮಂತರೆಲ್ಲ ಈಗ ಇದು ಹಚ್ಚಿಬಿಟ್ಟಾವ. ಈಗೆಲ್ಲ ನೋಡ್ರಿ ನಾವು ಮದುವೆಗಂದ ಏನೇನ್ ಕೊಡ್ಬೇಕು, ಅವನು ಹುಂಡದಕ್ಕಿಂತ ಸಾಮಾನುಗಳದೇ ಖರ್ಚು ಬಾಳ. ಕೂಲರ್ ಕೊಡ್ಬೇಕು, ಟಿವಿ ಕೊಡ್ಬೇಕು, ಫ್ಯಾನ್ ಕೊಡ್ಬೇಕು, ಫ್ರಿಜ್ ಕೊಡ್ಬೇಕು, ಎಲ್ಲ ಕೊಡ್ಬೇಕಲ್ರಿ. ಮತ್ತ ಬಾಂಡೆ ಸಾಮಾನು ಕೊಡ್ಬೇಕು, ತಂಬಿಗೆ ಕೊಡ್ಬೇಕು, ಗಂಗಾಳ ಕೊಡ್ಬೇಕು. ಮೊನ್ನೆ ಒಂದು ಲಗ್ನಕ್ಕೆ ಹೋಗಿದ್ದೇವೆ, ತಾಳಿ ಕಟ್ಟಿಬಿಡ ತಡಿಯೋ ಅಂದ ಒಮ್ಮ. ಯಾಕ ನಾವಂತೀವಿ, ಅಲ್ಲೋ ಎಲ್ಲ ತಯಾರಾಗ್ಯದ ತಾಳಿ ಕಡ್ಲಿ ಗುರುಗಳು ನಿಮ್ಗೆ ಗೊತ್ತಾಗ ಸುಮ್ಕುದ್ರಿ ಅಂದ. ಏನಾಗ್ಯದ ಅಂತದು, ಉಪ್ಪಿಡ್ತೀರ ಚಮಚ ತಂದಿಲ್ಲ. ಅಲ್ಲ ಮಗ ಹ್ಯಾಂಗ್ ಮಾಡ್ತೀರಿ, ಉಪ್ಪಿಡ್ತಿಲ್ಲ ಚಮಚ ತಂದಿಲ್ಲ, ಅದಕ್ಕೆ ತಾಳಿ ಕಟ್ಟಿಬಿಡ ಅಂತಾರ. ಹೆಂಗದ ಜೀವನ? ಬಟ್ಟಿ ಅವರೇ ಕೊಡ್ಬೇಕು ಹೆಣ್ಣಿನವರೇ. ಮತ್ತೆ ಬಟ್ಟಿ ಕೊಡಲಕ್ಕೆ ಹೊಲಿಗೆ ಖರ್ಚೋದಕ್ಕೆ ಅವರೇ ಕೊಡ್ಬೇಕು. ಎಲ್ಲಿ ನ್ಯಾಯ ಇರಿದು? ಮತ್ತೆ ನಿನಗೆ ಏನು ಇದೆ, ಯಾವುದು ತೋಳ ತಾಕತ್ತಿ ಇಲ್ಲ, ಅದು ಲಗ್ನ ಎದಕ್ಕೆ ಮಾಡ್ಕೊಂಡು? ಹೌದಲ್ಲ, ಇದು ಹುಂಡ ಎದಕ್ಕಂದ್ರೆ ನೀವು ಏನೇ ನಿಮ್ಮ ಮಗಳಿಂದ ಕೊಟ್ಟಿರ್ತಿರಲ್ಲ, ಹಾಕಿದ ಊಟದ ಖರ್ಚ ಎಲ್ಲನೇ ಕೊಟ್ಟಿರ್ತಿರಲ್ಲ, ಹಾಸಿಗೆ ಕೊಟ್ಟಿರಿ, ದಿಂಬ್ ಹಿಡ್ಕೊಂಡು ಬೆಡ್ ಶೀಟ್ ಹಿಡ್ಕೊಂಡು ಕೊಟ್ಟಿರ್ತೀರ. ಅದು ಮತ್ತೆ ಲಗ್ನಕ್ಕಿಂತ ಮೊದಲಿದು ಬೈಲೆಗೆ ಮಕ್ಕೋತಿತ್ತಾನಿದು. ಹೊಸಗಳದು ಕೊಡಬೇಕು. ಮೊದಲೇನು ಲಗ್ನಕ್ಕಿಂತ ಮೊದಲೇ ಬರಿ ಮೇಲೆ ತಿರುಗಾಡ್ತಿದ್ನ. ಇದ್ರ ಬಲ್ಲಿ ಏನು ತಾಕತ್ತಿ ಇಲ್ಲ ತಂದ ಮದ್ವೆ ಅದ ಮಾಡ್ಕೋಬೇಕ್ರಿ. ಮದ್ವಿ ಯಾವ ಮಾಡ್ಕೋಬೇಕು ಗೊತ್ತೋ ನಿಮ್ಗ? ಆರೋಗ್ಯ ಚೆನ್ನಾಗಿರವ, ಮಾನಸಿಕ ಸ್ಥಿತಿ ಅಂದ ಚೆನ್ನಾಗಿರ್ಬೇಕು. ನಾ ಸ್ವಂತ ಅಂದ ದುಡ್ದು ನಾ ಗಳಿಸ್ತೀನಿ ಎತ್ತುಕೊಂಡ ಮತ್ತ ಯಾವನ ಬಲ್ಲಿ ಹಿಮ್ಮತ್ತಲ್ಲ ಅವ್ರು ಮದ್ವೆ ಮಾಡ್ಕೋಬೇಕೆ ಹೊರತಾಗಿ ಏನ್ರಿ ಹೆಣ್ಣಿನ ರೊಕ್ಕದಾಗಂದ ನಾವು ಜೀವನ ಕಳಿತೀವಿ, ಹೆಣ್ಣಿನ ರೊಕ್ಕದಾಗಂದ ನಾವು ಬದುಕು ಕಳಿತೀವಿ ಎತ್ತುಕೊಂಡ್ರೆ ಅಂತವ್ ಲಗ್ನನೇ ಮಾಡ್ಕೊಳಕ್ ಹೋಗ್ಬಾರ್ದು. ಪರಿಸ್ಥಿತಿ ಬಹಳ ಅದ ಪಾಪ. ಇಲ್ಲಿ ಬಡವನಿಗೆ ಅಂದ ಬರೀ 4,000 ರೂಪಾಯಿ ಕೊಡುವ ಎತ್ತುಕೊಂಡ. ಅವಾಗ ಪಾಪ ಬಡವಂತಾನ ಇದ್ರಲ್ಲಿ ಯಾರು 50,000 ಕೇಳಿದ್ರು, 2 ಲಕ್ಷ ಕೇಳಿದ್ರು, ಇವ 4,000 ರೂಪಾಯಿ ಕೇಳಕತ್ತಾನ. ಎಲ್ಲಾರು ತಂದು ಕೊಟ್ರೈತ ತಂದು ಆಯ್ತಪ್ಪ ನಾ 4,000 ರೂಪಾಯಿ ಕೊಡ್ತೀನಿ ಎತ್ತುಕೊಂಡು ಒಪ್ಪಿಕೊಂಡ. ಯಾವಾಗಿಂದ 4,000 ರೂಪಾಯಿ ನಾ ಕೊಡ್ತೀನಿ ಎತ್ತುಕೊಂಡ ಯಾವಾಗಿಂದ ಒಪ್ಪಿಕೊಂಡ, ಅವಾಗ ತಾರೀಖನ್ನು ಕೂಡ ಫಿಕ್ಸ್ ಆಯ್ತು, ಮದ್ವಿ ತಾರೀಕಿಂದ ಫಿಕ್ಸ್ ಆಯ್ತು. ಇಷ್ಟೆಲ್ಲ ಆದ ಬಳಿಕ ಮುಂದೆ ಇವನು 4,000 ರೂಪಾಯಿ ಕೊಡ್ಬೇಕಲ್ರಿ. ಹಳ್ಯಾಗ 4,000 ರೂಪಾಯಿ ಎಲ್ಲಿದ್ ಕೊಡ್ತಾನೆ? ಇವನು ಬಲ್ಲಿ 4 ರೂಪಾಯಿನೇ ಇಲ್ಲ. 4,000 ರೂಪಾಯಿ ಅಂದ್ರೆ ಎಲ್ಲಿದ್ ಕೊಡ್ಬೇಕು? ಆ ಊರಾಗ ಪ್ರತಿಯೊಂದು ದೀಪ ಹಚ್ಚಿದ ಮನಿ ಎಲ್ಲಾರು ಕೂಡ ತಿರುಗಾಡ್ತಾನ, ಕೇಳ್ತಾನ, ಅಣ್ಣ ನನಗೊಂದು 4,000 ರೂಪಾಯಿ ಅಂದ್ರೆ ಸಾಲ ಕೊಡ್ರಿಪ್ಪ, ನನ್ನ ಮಗಳಿಂದ ಮದುವೆ ಅದ, ನನ್ನ ಮಗಳ ಮದ್ವಿ ಮಾಡಿ ನಾನು ಏನಾರು ಮಾಡಿ ನಿಮ್ ದುಡ್ದಿಂದ ನಿಮ್ ರೊಕ್ಕ ನಿಮಗೆಂದ ಕೊಡ್ತೀನಿ, ನನಗೊಂದು 4,000 ರೂಪಾಯಿ ಸಾಲ ಕೊಡ್ರಿ ಅಂತ ತಿಳ್ಕೊಂಡ್ರ ಇಡೀ ಊರಾಗ ಎಲ್ಲರ ಮನೆ ತಿರುಗಾಡಿದ್ರು ಯಾರು ಇವನಿಗೆ 4,000 ರೂಪಾಯಿ ಸಾಲ ಕೊಡ್ಲಿಲ್ಲ. ಯಾರು 4,000 ರೂಪಾಯಿ ಅಂದ್ರೆ ಸಾಲ ಕೊಡ್ಲಿಲ್ಲ. ನಮ್ ಜನ ಇಂಥದಕ್ಕೆ ಸಾಲ ಕೊಡಂಗಿಲ್ಲ. ಎಂಥದಕ್ಕೆ ಸಾಲ ಕೊಡ್ತಾರ? ಯಾವಾದ್ರೆ ಸೆರೆ ಕುಡಿತಿತ್ತು ಅಂದ್ರೆ ಕುಡಿಯಾಕೆ ರೊಕ್ಕ ಕೊಡ್ತಾರ. ಇಸ್ಪೆಟ್ ಆಡ್ತಿತ್ತು ಅಂದ್ರೆ ಇಸ್ಪೆಟ್ ಆಡೋನಿಗೆ ಸಾಲ ಕೊಡ್ತಾರ. ಯಾಕ? ಅವ ಇಸ್ಪೆಟ್ ಆಡಂದ ಸೋತ್ನತ್ತು ಅಂದ್ರ ಅವನ ಆಸ್ತಿ ಬರೆಸ್ಕೊಳಕ್ ಏನ್ರಿ, ಅವನಿಗೆ ಆಸ್ತಿ ಇತ್ತು ಅಂತಂದ್ರ ಅದು ಕುಡಿತಿತ್ತು ಅಂದ್ರೆ ಬರೋಬ್ಬರಿ ಸಾಲ ಕೊಡ್ತಾರ. ಯಾಕೆ ಕೊಡ್ತಾರ? ಅವನ ಆಸ್ತಿ ಕಸ್ಕೊಳಕ. ಸೆರೆ ಕುಡ್ದಿಂದ ಹಾಳಾಗವನಿಗೆ ಆಸ್ತಿ ಇತ್ತು ಅಂತಂದ್ರ ಅವನಿಗೆ ಸಾಲ ಕೊಡ್ತಾರ. ಇವನಿಗೆ ಏನೂ ಇಲ್ಲ, ಪಾಪ ಬಡಬದನ ಮಗಳ ಮದುವೆ ಸಲುವಾಗಿ ಅಂತ ಕೇಳಿಕತ್ತಾನೆ. ಯಾರು ಇವನಿಗೆ 4,000 ರೂಪಾಯಿ ಸಾಲ ಕೊಡ್ಲಿಲ್ಲ. ಕೊನೆಗಿಂದ ಎಲ್ಲರ ಮನಿ ತಿರುಗಿ ತಿಂಗಳ ತನಂದ ತಿರುಗದ, ಯಾರು ಇವನಿಗೆ 4,000 ರೂಪಾಯಿ ಸಾಲ ಕೊಡ್ಲಿಲ್ಲ. ಎಲ್ಲ ತಿರುಗಾಡಂದ ಬ್ಯಾಸತ್ತೆ ಅಂದ ತಿರುಗಿ ಬಂದು ಮಗಳನ್ನ ಕೊಳ್ಳಿಗೆ ಹಾಕೊಡನೆ ಕಣ್ಣೀರ್ ಹಾಕ್ಲಿಕ್ಕತ್ತ ಬಡವ, ದುಃಖ ಮಾಡಕತ್ತ. ಮಗಳ, ನಿನ್ನ ಮದ್ವಿ ಮಾಡ್ತಕ್ಕಂಥ ತಾಕತ್ತೆ ನನ್ನ ಹತ್ರ ಇಲ್ಲ. ಯಾರು ನನಗೆ 4,000 ರೂಪಾಯಿ ಸಾಲ ಕೊಡುವಲ್ರಿಗಾರೆ ನಿನ್ನ ಮಗ ನಿನ್ನ ಮದ್ವಿ ನಾನು ಹೆಂಗ್ ಮಾಡ್ಲಿ? ಮಗಳ? ನನ್ನಂತ ಹೊಟ್ಟೆ ಒಳಗೆ ನೀ ಹುಟ್ಟಬಾರ್ದಾಗಿತ್ತು, ನನ್ನಂತ ತಂದೆ ಹೊಟ್ಟೆ ಒಳಗೆ ನೀ ಹುಟ್ಟಬಾರ್ದಾಯ್ತು ಮಗಳ. ಬಡವನ ಹೊಟ್ಟೆ ಆಗದ ಹುಟ್ಟಬಾರ್ದಾಗಿತ್ತು. ಒಂದು ದಿವಸ ಒಂದು ಒಳ್ಳೆದನ್ನ ಮುಣಿಸಲಿಲ್ಲ, ಒಳ್ಳೆ ಬಟ್ಟಿ ತೋಡಿಸಲಿಲ್ಲ. ಕೊನೆದಾಗಿಂದ ಒಬ್ಬ ಮಗಳ ಮದುವೆ ಮಾಡ್ಬೇಕಂದ್ರು ಮಗಳ ಮದುವೆಗೆ ಕೊಡಟ್ಟಂದ ಒಂದು 4,000 ರೂಪಾಯಿ ಕೂಡ ಭಗವಂತ ಕೊಟ್ಟಿಲ್ಲಲ್ಲ. ನಾನು ಏನ್ ಮಾಡ್ಲಿ ಅಂತಂದ ಮಗಳನ್ನ ಕೊಳ್ಳಿಗೆ ಹಾಕೊಂಡು ಕಣ್ಣೀರ್ ಹಾಕ್ಲಿಕ್ಕತ್ತಾನ ಪಾಪ ಬಡವ. ಯಾವಾಗ ಮಗಳು ಅಂತಾಳೆಯಪ್ಪ, ನನ್ನಿಂದ ನಿನಗಿಟ್ಟು ದುಃಖ ಹಾಕಿತ್ತು ಅಂದ್ರ, ನನ್ನಿಂದ ನಿನಗೆ ಕಣ್ಣೀರು ಬರ್ತಿದ್ವು ಅಂದ್ರೆ ಬೇಡ,
ನನಗೆ ಮದುವೆನೇ ಮಾಡ್ಕೊಳಂಗಿಲ್ಲ. ಒಂದ್ ವೇಳೆ ನಾನು ಮದುವೆ ಮಾಡ್ಕೊಂಡು ನನ್ನ ಗಂಡನ ಮನೆಗೆ ಹೋದನಿ ಎತ್ತಿಕೊಂಡಂದ್ರ ನಿನಗ ನನ್ನ ಎರಡು ತಮ್ಮದರಿಗೆ ಅಡಿಗೆ ಮಾಡವ್ರು ಯಾರು, ನಿಮಗ್ ಊಟ ಮಾಡಿಸವ್ರು ಯಾರು? ನಾವ್ ಒಲ್ಲೆವಲ್ಲ, ನನ್ನ ಜೀವನ ಇರುತ್ತಾನ ನನ್ನ ಎರಡು ತಮ್ಮದರಿ ಸೇವಾ ಮಾಡ್ಕೊತ ನಾ ಈ ಮನೆಗೆ ಇರ್ತೀನಿ ಎತ್ತಿಕೊಂಡಂದು. ಪಾಪ ಮಗಳು ತಂದೆ ಮುಖ ನೋಡಿಂದ ಕಣ್ಣೀರಾಗ್ತಾ. ಏಟು ವರದಕ್ಷಿಣ್ರಿ 4,000 ರೂಪಾಯಿ. ಎಲ್ಲಿನೂ ಕೂಡ ಸಿಗಲಿಲ್ಲ ಅವನಿಗೆ. 4,000 ರೂಪಾಯಿ ಒಂದು ವರದಕ್ಷಿಣೆ ತಗೊಂಡ ಎಲ್ಲಿನೂ ಕೂಡ ಸಿಗಲಿಲ್ಲ. ಪಾಪ ಎಲ್ಲರ ಮನೆಯಿಂದ ತಿರುಗದ ಯಾರು ಇವನಿಗೆ ಸಾಲ ಕೊಡ್ಲಿಲ್ಲ. ಕೊನೆಗೆ ನಾವು ಊರಾಗ ಒಬ್ಬ ದೊಡ್ಡ ಶ್ರೀಮಂತ, ಅವ ಬಡ್ಡಿ ವ್ಯವಹಾರ ಮಾಡ್ತಿದ್ದ. ಆದ್ರ ಅವನ ಬಳಿ ಹೆಂಗಿತ್ತು ಪದ್ಧತಿ ಅಂತಂದ್ರ ಅವ ಯಾವ ತಾರೀಕಿಗೆ ಹೇಳಿರ್ತಾನ ಆ ತಾರೀಕಿಗೆ ರೊಕ್ಕ ಕೊಡ್ಬೇಕು. ಒಂದ್ ವೇಳೆ ಕೊಡ್ಲಿಲ್ಲ ತಿಳ್ಕೊಂಡ್ರೆ ಮನ್ಯಾಗ ಕರೆಸಿ ಕಂಬ ಕಟ್ಟಂದ ಹೊಡಿತಿದ್ದ. ಅವ ದೊಡ್ಡ ಶ್ರೀಮಂತ. ಅವನ ನಿಯಮ ಹಂಗೆ, ಕೊಡ್ಲಿಲ್ಲಲ್ಲ ಆ ತಾರೀಕಿಗೆ ಕೊಡ್ಲಿಲ್ಲಲ್ಲ ಅವ್ನು ಎಳ್ಕೊಂಡು ತಂದು ಹೊಡೆದು ಚಿತ್ರಹಿಂಸೆ ಕೊಟ್ಟು ಅವರಿಂದ ಬಡ್ಡಿ ಗಂಟು ಅಂತ ವಸೂಲು ಮಾಡ್ತಕ್ಕಂಥ ಶ್ರೀಮಂತವ. ಯಾವಾಗಿಂದ ಕೊನೆಗಿಂದ ಅವನು ಬಲಿ ಕೇಳಬಾರ್ದು, ಅವನ ನಿಯಮ ಬಾಳ ಅದ ತಿಳ್ಕೊಳ್ಳೋದು. ಪಾಪ ಬಡವ ಕೇಳಿದ್ದಿಲ್ಲ, ಗೊತ್ತಿತ್ತು ಅವನಿಗೆ. ಆದ್ರೂ ಇನ್ನು ಅನಿವಾರ್ಯ, ಊರಾಗಿಂದ ಯಾರೂ ಕೊಡ್ಲಿಲ್ಲ. ಕೊನೆಗಿಂದ ಅದೇ ಶ್ರೀಮಂತರ ಬಲ್ಲಿ ಅಂದ ಹೋಗಿ ಕೇಳಲಿಕ್ಕತ್ತನಪ್ಪ, ಸಾವ್ಕಾರ್ರೆ ಏನಾರ ಮಾಡಿ ನನಗೊಂದು 4,000 ರೂಪಾಯಿ ಸಾಲ ಕೊಡ್ರಿಪ್ಪ. ಸಾಯತನ ನಿಮ್ಮ ಮನೆಯಾಗಿಂದ ನಾನು ಕೂಲಿ ಕೆಲಸ ಮಾಡಿದ ಮುಟ್ಟಿಸ್ತೀನಿ, ನನಗೆ ಏನಾರು ಮಾಡಿ 4,000 ರೂಪಾಯಿ ಸಾಲ ಕೊಡ್ರಿ ಎತ್ತುಕೊಂಡ ಗೌಡನ ಕಾಲ ಮೇಲೆ ಬಿದ್ದು, ಸಾವುಕಾರನ ಕಾಲ ಮೇಲೆ ಬಿದ್ದು ಒಂದು ಸವನಿಂದ ಕಣ್ಣೀರ್ ಹಾಕ್ಲಿಕ್ಕತ್ತ. ಸಾವುಕಾರ ಜಾಡಿಸಿ ಎದಿಗೆ ಒದ್ದು ಬಿಟ್ಟ. ಅವನು ಬಡವನಿಗೆ ಯಾವಾಗಿಂದ ಜಾಡಿಸಿ ಅಂದ ಎದಿಗೆ ಒದ್ದ, ಯಾವಾಗಿಂದ ಹೋಗಿ ದೂರ ಬಿದ್ದ ಬಡವ ಎದ್ದು ಬಂದಿಂದ ಮತ್ತೆ ಸಾವುಕಾರ ಕಾಲ ಮೇಲೆ ಬಿದ್ದು, ಸಾವುಕಾರ ಇದು ಒಂದೇ ಅಲ್ಲ, ಇಂಥ 100 ಒದಿರಿ ಬ್ಯಾಡ ಹತ್ತುಕೊಂಡ ನಂಗಿಲ್ಲ, ನನಗೊಂದು 4,000 ರೂಪಾಯಿ ಸಾಲ ಕೊಟ್ಟಂದ ಒದಿರಿ. ನನ್ನ ಮಗಳು ಮದುವೆ ಇನ್ನು ಕೇವಲ 4 ದಿವಸ ಮಗಳ ಮದುವೆ ಉಳಿದದ. ನನ್ನ ಹಳೆಗಿಂದ ದುಡ್ಡು ಕೊಡ್ಬೇಕಾಗ್ಯದೆ, ಅದಕ್ಕೆ 4,000 ರೂಪಾಯಿ ಸಾಲ ಕೊಡ್ರಿ ತಿಳ್ಕೊಂಡೊಂದು ಯಾವಾಗಿಂದ ಕಣ್ಣೀರ್ ಹಾಕ್ಲಿಕ್ಕತ್ತ. ಸಾವುಕಾರ ಅಂತನಲೇ 4,000 ರೂಪಾಯಿ ಕೊಡ್ತೀನಿ ನಾನು ನಿನಗ, ಆದ್ರ ನಾ ಇವತ್ತು ತಾರೀಕೆಟ್ಟು ಏನ್ರಿ, ಇವತ್ತು ತಾರೀಕೆಟ್ಟು 28, ಬರು 28ನೇ ತಾರೀಕಿಂತ ನೀ ಕೊಡ್ಬೇಕು ಅಂದ್ರೆ ಮಾತು ನಿನಗೆ ರೊಕ್ಕ ಕೊಡ್ತೀನಿ, ಇಲ್ಲದ್ರೆ ಕೊಡಂಗಿಲ್ಲ ತಿಳ್ಕೊಂಡಂದಾಗ ಬಡವ ವಿಚಾರ ಮಾಡ್ತಾನ. ಹೆಂಗ ಕಗಲಕ್ಕೆ ಮೊದಲು ಲಗ್ನ ಆಗ್ಲಿ, ಮದುವೆ ಮುಗಿಲಿ ಮಗಳು. ಆಯ್ತ್ರಿ ಸಾವುಕಾರ, ಮುಂದಿನ 28ನೇ ತಾರೀಕಿನ ಕೊಡ್ತೀನಿ ರೀ ಎತ್ತಿಕೊಂಡ ಮಾತು ಕೊಟ್ಟ. 4,000 ರೂಪಾಯಿ ತಗೊಂಡ ಎಷ್ಟು ಖುಷಿ ಆಗ್ಬೇಕ್ರಿ ಬಡವನಿಗೆ, ಎಷ್ಟು ಖುಷಿ ಆಗ್ಬೇಕು. ಅಂತೂ ನನ್ನ ಮಗಳು ಮದುವೆ ಮಾಡ್ತೀನಲ್ಲ, ನನ್ನ ಮಗಳು ಮದುವೆ ಹಾಕದಲ್ಲ, 4,000 ರೂಪಾಯಿ ನನ್ನ ಸಾವುಕಾರ ಒಂದು ಸಾಲ ಕೊಟ್ರಲ್ಲ, ನನ್ನ ಮಗಳು ಮದುವೆ ಮಾಡ್ತೀನಲ್ಲ ತಂದು ಓಡೋಡಿ ಮನೆಗೆ ಬಂದು ಮಗಳಿಗೆ ತೋರಿಸ್ತಾ, ಮಗಳ ನಿನ್ನ ಲಗ್ನ ಮಾಡ್ತೀನಿಲ್ಲ, ನಿನ್ನ ಮದುವೆ ಮಾಡ್ತೀನಿಲ್ಲ ತಗೊಂಡು ಚಿಂತೆಗಿದ್ನೇವ, ನೋಡಿಲಿಗ ಸಾವುಕಾರ ರೊಕ್ಕ ಕೊಟ್ಟಾರ, ನಾ ಒಯ್ದು ಕೊಟ್ಟು ಬರ್ತೀನಿ ತಿಳ್ಕೊಂಡೊಂದು ಬಸ್ಸಿಗೆ ಹೋಗಕ್ಕಂದ ಹಳೇನ ಊರಿಗಂದ ಹೋಗಿ ಏನ್ರಿ ಬಸ್ಸಿಗಂದ ಹೋಗಿ ರೊಕ್ಕ ಕೊಟ್ಟು ಬರಟ್ಟು. ಇವನ ಹತ್ರ ಬಸ್ ಯಾರಿದ ರೊಕ್ಕ ಇಲ್ಲ. ಯಾವಾಗಿಂದ ತನ್ನ ಊರದಿಂದ ಹಳೇನ ಊರಿನ ನಡ್ಕೋತಿಂದ ಹೋಗಿ ಹಳೆಯನ ಕೈಯಾಗಂದ 4,000 ರೂಪಾಯಿ ಕೊಟ್ಟು ಯಾವಾಗಿಂದ ಬಂದ ಮಗಳ ಕರ್ಕೊಂಡು ಹೋಗಿ ಒಂದು ಸಣ್ಣದೊಂದು ಗುಡಿ, ಆ ಗುಡಿಯಾಗಿಂದ ಇಬ್ರು ಮದುವೆ ಮಾಡ್ಕೊಂಡ್ರು. ಮದುವೆ ಆಯ್ತು. ಮದುವೆ ಆದ ಬಳಕೆಂದ ಬಡವನಿಗೆ ಚಿಂತೆ ಕಮ್ಮ ಆಯ್ತೇನಂದ್ರೆ ಚಿಂತೆ ಕಮ್ಮ ಆಗ್ಲಿಲ್ಲ. ಬಡವನಿಗೆ ಚಿಂತೆ ಕಮ್ಮ ಆಗ್ಲಿಲ್ಲ, ದುಃಖ ಕಮ್ಮ ಆಗ್ಲಿಲ್ಲ. ಯಾಕ? ಸಾವುಕಾರಿಗೆ ಒಂದು ತಿಂಗಳದೊಳಗಿನ ಸಾಲ ಕೊಡ್ಬೇಕಲ್ಲ, ಅದಕ್ಕೆ ಮತ್ತೆ ಎಲ್ಲರ ಮನೆ ತಿರುಗಾಡ್ಲಕತ್ತ. ಬಡವ ಎಲ್ಲರ ಮನೆ ತಿರುಗಾಡ್ಲಕತ್ತ. ನನಗೊಂದು 4,000 ರೂಪಾಯಿ ಸಾಲ ಕೊಡ್ರಿ, ನನಗೊಂದು 4,000 ರೂಪಾಯಿ ಸಾಲ ಕೊಡ್ರಿ. ಹೆಣ್ಮಕ್ಳು ಕಂಡ್ರ ಹೆಣ್ಮಕ್ಳಿಗೆ ಕೇಳ್ದ, ಗಂಡಸ ಮಕ್ಕಳಿಗೂ ಕೇಳ್ದ, ಯಾರು ಇವನಿಗೆ 4,000 ರೂಪಾಯಿ ಸಾಲ ಕೊಡ್ಲಿಲ್ಲ. ಆ ಗೌಡು ಕೊಟ್ಟಿರ್ತಕ್ಕಂಥ ಒಂದು ತಿಂಗಳ ಟೈಮ್ ಏನಿತ್ತಲ್ಲ ಅದು ಮುಗಿದು ಹೋಗ್ಬಿಡ್ತು. ಯಾವಾಗ ಟೈಮ್ ಇಂದ ಮುಗಿದು ಹೋಗ್ಬಿಡ್ತು. ಆ ಮನೆಗೆ ನನ್ನ ಆಳ ಮನುಷ್ಯರಿಗೆ ಕಳಿಸ್ತಾ, ಆ ಮಗನ ಬಲ್ಲಿ ಹೋಗಿ ರೊಕ್ಕ ವಸೂಲು ಮಾಡ್ಕೊಂಬರ್ರಿ. ಸರಿ ಆಯ್ತು ತಿಳ್ಕೊಂಡು ಆಳ ಮನುಷ್ಯರಿಂದ ಬಂದು ಮೊದಲೇ ಒಂದು ಗುಡಿಸಲು ಮನಿ, ಅದು ಜಾಗನೂ ಇವಂದಲ್ಲ, ಇನ್ನೊಬ್ರು ಹೊಲದಾಗಿಂದ ಗುಡಿಸಲ ಹಾಕೊಂಡು ಜೀವನ ಕಳೀತಕ್ಕಂಥ ಬಡವ ಯಾವಾಗ ಮನೆಗೆ ಬಂದ್ರು, ನೀನು ಸಾವುಕಾರ ಕೊಟ್ಟಿರ್ತಕ್ಕಂಥ ಟೈಮ್ ಇಂದ ಮುಗಿದು ಹೋಗ್ಯದ, ಇವತ್ತು ರೊಕ್ಕ ಕೊಡ್ಬೇಕು ನೀನು. ಬಡವ ಅಂತಾನ, ಆಯ್ತ್ರಿಪ್ಪ ಕೊಡ್ತೀನಿ. ಅವ ಈಗ 1 ತಿಂಗಳು ತಾಳ್ಯಾರ, ಇನ್ನೊಂದು 2 ದಿವಸ ಟೈಮ್ ಕೊಡ್ರಿಪ್ಪ, ನಾ ಏನೇನು ಮಾಡ್ಯ ಕೊಡ್ತೀನಿ ತಿಳ್ಕೊಂಡು ಪಾಪ ಆಳ ಮನುಷ್ಯರ ಕೈ ಮುಗಿಲಕತ್ತ. ಮಗನ ಇವೆಲ್ಲ ನಾಟಕ ನಡೆಯಂಗಿಲ್ಲ, ಸಾವುಕಾರ ಪದ್ಧತಿ ನಿನ್ಗೆ ಗೊತ್ತದಲ್ಲ, ಯಾವ ತಾರೀಖ್ ಕೊಟ್ಟಿರ್ತಾರ ಆ ತಾರೀಕಿಗೆ ನೀನು ತಿರುಗಿ ಕೊಡ್ಲೇಬೇಕು. ಇಂಥವೆಲ್ಲ ಮಾತುಗಳು ಹೇಳ್ಬೇಡ ಹತ್ಕೊಂಡು ಇವು ಒದರಾಡಕತ್ತ. ಇಲ್ರಿಪ್ಪ 1-2 ದಿವಸ ಏನಾರು ಮಾಡಿ ನನ್ನ ಪರವಾಗಿ ನೀವು ಹೇಳ್ಕೊರೆ ತಿಳ್ಕೊಂಡು ಪಾಪ ಕೈ ಮುಗಿದಂದ ಕಣ್ಣೀರ್ ಹಾಕ್ಲಿಕ್ಕತ್ತ. ಆಯ್ತು, ನಾವು 2 ದಿವಸದಿಂದ ಬಿಟ್ಟು ಬರ್ತೀವಿ, ಬರುತ್ತಾನೆ ನೀವು ರೊಕ್ಕ ರೆಡಿ ಮಾಡಿರ್ಬೇಕಂತ ತಿಳ್ಕೊಂಡು ಯಾವಾಗಂದ ಇವ್ರು ಆಳ ಮನುಷ್ಯರಂದ ಹೇಳಿವಾದ್ರು 2 ದಿನ ಪಾಪ ಬಡವ ನಿಮ್ಮನ್ನ ಸತ್ಯ ಹೇಳ್ತೀನಿ, ಹಗಲಲ್ಲಿಲ್ಲ ರಾತ್ರಿಯಲ್ಲಿಲ್ಲ, ಅನ್ನ ಇಲ್ಲ, ನಿದ್ದೆ ಇಲ್ಲ, ನೀರಿಲ್ಲ, ಮನಿ
ಹೋದ ಮನಿಗಳಿಗೆ ಮತ್ತೆ ಅಂದ ತಿರುಗಿ ಅಂದ ವಾದ. ಯಾರು ಕೊಡ್ಲಿಲ್ಲ. ಅದು 2 ದಿವಸ ಕುಡಿದ ಮುಗಿದು ಬಿಡ್ತು. 3ನೇ ದಿವಸದಿಂದ ಆಳ ಮನುಷ್ಯರನ್ನ ಬಂದ್ರು. ಮಗನ 2 ದಿವಸ ತಗೊಂಡು ಅಂದಿದ್ದೆಲ್ಲ 2 ದಿವಸ ಮುಗಿದು ಹೋಗ್ಯದೆ. ನೀ ಮೊದಲಿಂದ ರೊಕ್ಕ ಕೊಟ್ಟಂದ ಮಾತಾಡು. ಯಾವಾಗಿಂದ ಬಡವ ಆಳ ಮನುಷ್ಯರ ಕಾಲ ಮೇಲೆ ಬಿದ್ದಂದ ಕಣ್ಣೀರ್ ಹಾಕ್ಲಿಕ್ಕತ್ತ. ಯಪ್ಪ ಇವತ್ತು 1 ದಿವಸದಿಂದ ಟೈಮ್ ಕೊಡ್ರಪ್ಪ. ಇವತ್ತು ತಿಂಗಳು ತಾಳ್ಯಾರ, 2 ದಿವಸ ಕೊಡ ತಾಳ್ಯಾರ. ಇವತ್ತು 1 ದಿವಸದಿಂದ ನನಗೆ ಟೈಮ್ ಕೊಡ್ರಿ, ನಾಳೆಗಿಂದ ಎಷ್ಟೊತ್ತಿನ ನಾ ಕೊಡ್ತೀನಿ ಎತ್ತಿಕೊಂಡು ಹಳ್ಳಿಕತ್ತ. ನಾಳೆಗೆ 1 ದಿವಸ, ನಾಳೆ ನಿಮಗೆ ಎಷ್ಟೊತ್ತಿದ್ರು ಕೊಡ್ತೀನಿ, ನನಗೆ 1 ದಿವಸದಿಂದ ಟೈಮ್ ಕೊಡ್ರಿ ಎತ್ತಿಕೊಂಡೊಂದು. ಯಾವಾಗ ಹಿಂಗ ಅಂದುಕೊಳ್ಳೇನ ಆಳ ಮನುಷ್ಯರು ಅದೇನಂತಾರಲ್ಲ, ಮಾಲಕನಿಕ್ಕಿಂತ ಆಳಿಂದೇ ಸೊಕ್ಕು ಬಾಳ ಇರ್ತದ ಏನ್ರಿ. ಮಾಲಕನಿಕ್ಕಿಂತ ಆಳ ಮನುಷ್ಯರದ ಸೊಕ್ಕು ಬಾಳ. ಯಾವಾಗಿಂದ ಪಾಪ ಬಡವನಿಗಿಂದ ವಯಸ್ಸಿನೊಳಗಿಂದ ಅವ್ರಿಗಿಂತ ಹಿರಿಯನಾಗಿರ್ತಕ್ಕಂಥ ಪಾಪ ಬಡವ ಯಾವಾಗಿಂದ ಇವನಿಗೆ ನಾಳೆ 1 ದಿವಸದಿಂದ ಯಪ್ಪ ಇವತ್ತು 1 ದಿವಸದಿಂದ ತಾಳ್ರಿ ನಾಳೆ ಕೊಡ್ತೀನಿ ಎತ್ತಿಕೊಂಡಂದ್ರ ಆಳ ಮನುಷ್ಯ ಇವನು ಕಪಾಳಕ್ಕೆ ಹೊಡೆದು ಬಿಟ್ಟ. ಇದೊಂದು ಆಟ ಹಚ್ಚಿದೆ ನೀನು. 2 ದಿವಸ ತಂದು ಏನೋ ನಾವು ಸಾವುಕಾರಿಗಂದ ಹೇಳ್ಕೊಂಡು ಬಡವ ಅದನ್ನ ಇರ್ಲಿ ಎತ್ತಿಕೊಂಡಂದು ಮತ್ತೆ ನಾಳೆಗೆ ಕೊಡ್ತೀನಿ ಎತ್ತಿಕೊಂಡಂತಿ. ಮಗನ ಇವೆಲ್ಲ ಆಗಂಗಿಲ್ಲ, ಇವತ್ತು ಕೊಡ್ಲೇಬೇಕು ಎತ್ತಿಕೊಂಡಂದು ಕಪಾಳಕ್ಕೆ ಅಂದ ಹೊಡೆದ. ಯಪ್ಪ ಹೊಡಿ ಬ್ಯಾಡ ಎತ್ತಿಕೊಂಡ ನಂಗೆಲ್ಲ, ನನಗೆ ಇವತ್ತು 1 ದಿವಸ ಟೈಮ್ ಕೊಡು. ಯಾವಾಗಿಂದ ನಾಳೆ ಬೆಳಗ್ಗೆ ಬರ್ತೀವಿ, ಬರುತ್ತಾನೆ ನೀ ಸಾಲ ಕೊಡ್ಬೇಕತ್ತಿಕೊಳ್ಳೋದು. ಆಳ ಮನುಷ್ಯರಿಂದ ಕಂಡೀಷನ್ ಮಾಡಿ ಕಾಲೇ ಒದ್ದು ಹೊಡೆದು ಪಾಪ ಬಡವನ ಮನೆಯಿಂದ ವಾದರು. ಈ ಕಡೆಯಿಂದ ಬಡವ ಯಾರ ಮನೆಗೂ ಕುಡಿದು ಹೋಗಲಿಲ್ಲ, ಎಲ್ಲಿ ರೊಕ್ಕ ಕೇಳಿಲ್ಲ, ಯಾರ ಮನೆಗೂ ಕುಡಿದ ಹೋಗಲಿಲ್ಲ, ಯಾರಿಗೂ ಕುಡಿದ ರೊಕ್ಕ ಕೇಳಲಿಲ್ಲ. ಮನೆಗಿಂದ ಕುಂತ ಕಣ್ಣೀರ್ ಹಾಕ್ಲಿಕ್ಕತ್ತ. ಹುಡುಗರೆಲ್ಲ ಸಾಲಿಗೆ ಹೋಗಿ ಸಾಯಂಕಾಲದ ಮನೆಗೆ ಬಂದು ತಂದೆ ಮಕ್ಕಳ ಮುಖ ನೋಡಿ ಕಣ್ಣೀರ್ ಹಾಕ್ಲಿಕ್ಕತ್ತ. ಯಾವಾಗಿಂದ ಮಕ್ಕಳ ಮುಖ ನೋಡಿದ ಕಣ್ಣೀರ್ ಹಾಕ್ಲಿಕ್ಕತ್ತ. 2 ಮಕ್ಕಳನ್ನ ಕೇಳ್ತವ, ಅಪ್ಪ ಯಾಕೆ ಕಳ್ಳಕತ್ತಿದೆ ಏನ್ ಮಾಡ್ಲಪ್ಪ, ಸಾವುಕಾರನ ಸಾಲ ನನ್ನ ತೀರ್ಸಕ್ ಆಗಂಗಿಲ್ಲ, ನಾನು ಎಲ್ಲಿದಿಂದ ತೀರ್ಸ್ಲಿ, ನನ್ನ ಹತ್ರ ಏನು ಇಲ್ಲ, ಯಾರು ನನಗೆಂದ ಸಾಲನು ಕೂಡ ಕೊಡುವಲ್ರಾಗರೆ, ಅಂತದ್ರೊಳಗೆಂದ ಸಾವುಕಾರ ಸಾಲನ ಹೆಂಗೆ ತೀರ್ಸಲಿ ಎತ್ತಿಕೊಂಡೊಂದು ಪಾಪ ತಂದಿ ಕಣ್ಣೀರ್ ಹಾಕಕತ್ತಿದ್ದ. ಮಕ್ಕಳಂತ ಅಪ್ಪ ನಾವು ದೊಡ್ಡವರಾದ ಬಳಕ ನಾವು ಕೊಡ್ತೀವಿ ಎತ್ತಿಕೊಡೋದು. ಮಕ್ಕಳಂತ ದೊಡ್ಡವರಾದ ಬಳಕ ಅಲ್ಲ, ಹೊತ್ತು ಹೊಂಟ್ರಂದ ಕೊಡ್ಬೇಕು. ಪಾಪ ಬಡವತ್ತ ಊಟ ಮಾಡ್ಲಿಲ್ಲ, ಏನು ಇಲ್ಲ. 2 ಮಕ್ಕಳಂದ ತಂದೆ ಅಳುವುದನ್ನು ನೋಡಿ ಮಕ್ಕಳು ಕುಣದ ಅಳ್ಳಕತ್ತು. 2 ಮಕ್ಕಳನ್ನ ಅಲ್ಲೇ ತೊಡೆ ಮ್ಯಾಗ ತೊಗೊಂಡಂದ ಕುಂತ 2 ಮಕ್ಕಳಂದ ಹತ್ತ ಅಲ್ಲೇ ತೊಡೆ ಮ್ಯಾಗಿಂದ ಮಲ್ಕೊಂಡು ಬೆಳಗಾಗುವರೆಗಿನ ಕುಡಿದ ಬಡವ ಹತ್ತ ಹಂಗ ಎಚ್ಚರ ಕುಂತ ಮಕ್ಕಳ ಮುಖ ನೋಡವ ಮತ್ತ ಕಣ್ಣೀರ್ ಹಾಕವ. ಯಾಕ ಸಾವುಕಾರನ ಸಾಲ ನನಗೆ ತೀರ್ಸಕ್ ಆಗಲ್ಲ. ಒಂದ್ ವೇಳೆ ನಾಳೆಗೆ ಕೊಡ್ಲಿಲ್ಲ ಹತ್ತಿಕೊಂಡಂದ್ರ ಆ ಸಾವುಕಾರನ್ನ ನನ್ನ ಮನಿತಂದ ಮರ್ಯಾದೆನ ಕಳೆದು ಬಿಡ್ತಾನೆ, ನನ್ನ ಮಾನ ಕಳೆದು ಬಿಡ್ತಾನೆ. ಅದಕ್ಕೆ ನಾನು ಏನ್ ಮಾಡ್ಲಿ ಎತ್ತಿಕೊಂಡಂದು ಪಾಪ ಬಡವ ಅಳ್ಕೋಂತ ಅಂದ ಕುಂತ. ಬೆಳಗಾಯ್ತು. 10 ರೂಪಾಯಿ ಎತ್ತಿವನ ಮನ್ಯಾಗ, 10 ರೂಪಾಯಿ ಎತ್ತಿವನ ಮನ್ಯಾಗ. ಯಾವಾಗಿಂದ 10 ರೂಪಾಯಿ ಇತ್ತಲ್ಲ, ಎಂದೂ ಆ ಮಕ್ಕಳಿಗೆ 1 ಪೈಸಾನು ಕೂಡ ಕೊಟ್ಟಿದ್ದಿಲ್ಲ. ಮಕ್ಕಳು ರೊಕ್ಕ ಅಂದ್ರೆ ನೋಡಿದ್ದಿಲ್ಲ. ಯಾವಾಗಿಂದ 2 ಮಕ್ಕಳಿಗೆ ಏನ್ ಮಾಡ್ತಾನ, 5 ರೂಪಾಯಿ ಮಕ್ಕಳ ನಿಮ್ಗೆ ಎಂದೂ ನಾ ರೊಕ್ಕ ಕೊಟ್ಟಿಲ್ಲಲ್ಲ, ಏನ್ರಿ ತಿಂದ ಆಟ ಆಡ ಬರ್ರಿ ಹೋರಿ ಎತ್ತಿಕೊಂಡೊಂದು 2 ಮಕ್ಕಳ ಕೈಯಾಗಿಂದ 5 ರೂಪಾಯಿ ಕೊಟ್ಟ. ಇನ್ನೊಂದು 5 ರೂಪಾಯಿ ಇತ್ತಲ್ಲ, ಅದನ್ನ ತಗೊಂಡ ಮೆಡಿಕಲ್ಗೆ ಅಂದ ಹೋಗಿ ವಿಷದ ಬಾಟ್ಲಿ ತಗೊಂಡ್ ಬಂದ. ಯಾಕಂದ್ರೆ ನಾನು ಮರ್ಯಾದೆ ಕಳ್ಕೊಂಡ ಬದುಕಬಾರ್ದು, ನಾನು ಮಾನ ಕಳ್ಕೊಂಡ ಬದುಕಬಾರ್ದು. ಸಾವುಕಾರಂತೂ ಮಾನ ಕಳಿತಾನೆ, ನನ್ನ ಮರ್ಯಾದೆ ಕಳಿತಾನೆ. ನಾನು ಬಡತನ ಇದ್ರಿರ್ಲಕ್ಕ ಮಾನ ಕಳ್ಕೊಂಡ ಬದುಕು ಮಾಡಿಲ್ಲ. ಯಾವಾಗಂದ ಈ 4 ಸರ್ಪ ಸಲುವಾಗಿ ನಾನು ಮಾನ ಕಳ್ಕೋಬೇಕಲ್ಲ ತಂದು ಈ ಮಾನ ಅಂತ ಕಳ್ಕೊಂಡು ಬದುಕೋದಕ್ಕಿಂತ ನಾ ಸಾಯದ ಮೇಲೆ ಹತ್ತಿಕೊಂಡು ವಿಷದ ಬಾಟ್ಲಿ ತಗೊಂಡ ಮನೆಗೆ ಬಂದ. ಮನೆಗೆ ಬಂದ ಗುಡಿಸಲ ಇತ್ತು. ಅದೇನು ದೊಡ್ಡ ಮನೆಯನ್ನ ತಲಬಾಗಲಕ್ಕೆ ಕಟ್ಟಿಗೆದೇನು ಇದ್ದಿದ್ದಲ್ಲ, ತೊಗರಿ ಕಟ್ಟಿಗೆ ಬಾಗಲ ಮಾಡಿದ್ದ ಗುಡಿಸಲ. ಪಾಪ ಯಾವಾಗ ಮನೆಗೆ ಬಂದು ಬಾಗಿಲು ಹಾಕೊಂಡು ಕೈಯಾಗ ವಿಷದ ಬಾಟ್ಲಿ ಹಿಡ್ಕೊಂಡ ಕಣ್ಣೀರ್ ಹಾಕ್ಲಿಕ್ಕತ್ತ, ದುಃಖ ಮಾಡಕತ್ತ. ಹೇ ಪರಮಾತ್ಮ, ನಾ ಏನ್ ತಪ್ಪು ಮಾಡೀನಿ, ನಾ ಏನ್ ಅಪರಾಧ ಮಾಡೀನಿ, ಯಾಕೆ ನನಗೆ ಇಟ್ಟು ಬಡತನ ಕೊಟ್ಟಿ? ಮೊದಲೇ ನನ್ನ 2 ಮಕ್ಕಳಂದ ತಾಯಿನ ಕಳ್ಕೊಂಡಿರ್ತಕ್ಕಂಥ ಪರದೇಶಿಗಳಾಗ್ಯಾರೆ. ಈಗ ನನ್ನಿಂದಲೂ ಕೂಡ ಈ ಮಕ್ಕಳನ್ನ ನೋಡ್ಕೊಳ್ಳೋದಂದ ಆಗಂಗಿಲ್ಲ. ನಾ 2 ಮಕ್ಕಳನ್ನ ಬಿಟ್ಟು ನಿನ್ನ ಕಡೆಗೆ ಬರಾಕತ್ತೀನಿಪ್ಪ. ಏನ್ ಮಾಡ್ತೇವ, ನೀ ಹೆಂಗ್ ಬೆಳೆಸ್ತೇವ ಗೊತ್ತಿಲ್ಲ, ಒಟ್ಟು ನನ್ನ ಮಕ್ಕಳನ್ನ ನೀ ಬೆಳೆಸತ್ತಿಕೊಂಡೊಂದು ಶಿವನಿಗೆಂದ ಬೇಡ್ಕೊಳಕತ್ತಾನ ಬಡವ. ಯಾವಾಗ ದೇವರಲ್ಲಿಂದ ಪ್ರಾರ್ಥನೆ ಮಾಡ್ತಾನೆ, ನನ್ನಿಂದಂತೂ ಬದುಕಿಸಕ್ ಆಗಂಗಿಲ್ಲ, ನನ್ನಿಂದ ಜೋಕಿ ಮಾಡಕ್ ಆಗಂಗಿಲ್ಲ, ನನಗೆಂದ ಸಾಲ ತೀರ್ಸಲಾರ್ದ್ರೆ ನನ್ನ ಕೈಲಿಂದ ಇರಾಕಿಂದ ಆಗಂಗಿಲ್ಲ. ನಾನು ಏನ್ ಮಾಡ್ಲಿ ಮೊದಲೇ ನನ್ನ ಹೆಂಡತಿ ಸತ್ತೋಗ್ಯಾಳೆ, ನನ್ನ ಮಕ್ಕಳಿಗೆಂದ ತಾಯಿ ಇಲ್ಲ, ಈಗ ನಾನು ಒಬ್ಬಂದ ಬಿಟ್ಟು ಬರ್ಲಕತ್ತೀನಿ. ನನ್ನ ಮಕ್ಕಳನ್ನ ಹೆಂಗ್ ಜೋಕಿ ಮಾಡ್ತಿ ಮಾಡು, ಅದನ್ನ ನಿನ್ನ ಉಡ್ಯಾಗಂದ ಹಾಕಿ ನೆತ್ತಿಕೊಳ್ಳೋದು. ದೇವ್ರ ಉಡ್ಯಾಗ ಮಕ್ಕಳಿಂದ ಹಾಕಿ
ಪಾಪ ಬಡವ ವಿಷ ಕುಡಿದು ಬಿಟ್ಟ. ಗುಡಿಸಲು ಮನೆಗೆ ಅಂದ ಒದ್ದಾಡಿ 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 ಪಾಪ ಬಡವ ಸತ್ತೇ ಹೋಗ್ಬಿಟ್ಟ. ಯಾವಾಗಿಂದ ಸತ್ತು ಹೋದ. ಇವೆರಡು ಮಕ್ಕಳು ಎಂದು ಕುಳ್ಳಾರ್ದ ಅಪ್ಪ ರೊಕ್ಕ ಕೊಟ್ಟಂತ ತಿಂದ ಆಟ ಆಡಕ್ಕೆ ಅಂದ ಹೋಗಿದ್ವಲ್ಲ, ಅವಾಗ ಅಲ್ಲಿ ಸಣ್ಣ ಹುಡುಗೇನಿತ್ತಲ್ಲ, 8 ವರ್ಷದ ಹುಡುಗಿತ್ತಲ್ಲ, ಅಣ್ಣಗಂತದ ಯಾಕೋ ನನ್ನ ಹೊಟ್ಟೆಗೆ ಸಂಕಟ ಆಲಕತ್ತದ, ಯಾಕೋ ನನ್ನ ಹೊಟ್ಟೆಗಿಂದ ತ್ರಾಸ ಆಲಕತ್ತದೆ. ಅಣ್ಣ ನಾವ್ ಮನೆಗೆ ಹೋಗೋಣ ಬಾ ತಿಕ್ಕೊಂಡೊಂದು ಅಣ್ಣನ ಕೈ ಹಿಡಿದ ಅಂದ ಜೋಗ್ಲಿಕ್ಕತ್ತದೆ. ಆಯ್ತು ದೊಡ್ಡ ಹುಡುಗಂತದ, ಹುಚ್ಚ ಇವ ಎಂದು ಕುಳ್ಳಾರ್ದ ಅಪ್ಪ ಕೊಟ್ಟನ್ ರೊಕ್ಕ, ಇವ ಸಂಜೆ ತನ ತಿನ್ಕೋ ತಿರ್ಗಾಡನು, ಮನೆಗೆ ಹೋಗುದು ಬ್ಯಾಡ ಅತ್ತಿವ ದೊಡ್ಡ ಹುಡುಗಂತ. ಯಾವಾಗಿಂದ ಸಣ್ಣ ಹುಡುಗಂತ ಇಲ್ಲ ನನಗೆ ಯಾಕೋ ಸಂಕಟ ಆಲಕತ್ತದ, ನಾವ್ ಮನೆಗೆ ಹೋಗೋಣ ಬಾ ತಿಕ್ಕೊಂಡ ಅಣ್ಣನ ಕೈ ಹಿಡ್ಕೊಂಡ ಕರ್ಕೊಂಡು ಬಂದು ನೋಡುದ್ರಾಗ್ಯಂದ ಬಾಗಿಲ ಮುಚ್ಚಿತ್ತು ಗುಡಿಸಲ್ದು. ಅಪ್ಪ ಬಾಗಿಲು ತೆಗಿ, ನೀ ಕೊಟ್ಟಿದ್ದ ರೊಕ್ಕ ಎಲ್ಲ ತಿಂದ ಆಟ ಆಡಿ ಬಂದಿವಿ, ಬಾಗಿಲು ತೆಗಿ ಎತ್ತಿಕೊಂಡೊಂದು ಪಾಪ ಎರಡೂ ಮಕ್ಕಳು ಒಂದು ಸೌನ ಕೂಗ್ಲಿಕ್ಕತ್ಯಾವ. ತಂದೆ ಬದುಕಿದ್ರನೆ ಬಾಗಿಲು ತೆಗಿಬೇಕಲ್ಲ, ತಂದೆ ಸತ್ತೋಗ್ಬಿಟ್ಟು. ತಂದೆ ಬದುಕಿದ್ರನೆ ಬಾಗಿಲು ತೆಗಿಬೇಕಲ್ಲ, ತಂದೆ ಸತ್ತೋಗ್ಬಿಟ್ಟಾನೆ. ಅಪ್ಪ ನಾವ್ ನಿನ್ನ ಮಕ್ಕಳು ಬಂದಿವಿ, ಬಾಗಿಲು ತೆಗಿ, ನಾನ್ ನೀ ಕೊಟ್ಟಿದ್ ರೊಕ್ಕ ಎಲ್ಲ ತಿಂದ ಆಟ ಆಡಿ ಬಂದಿವಿ, ಬಾಗಿಲು ತೆಗಿ ಅಂತಂದು ಒಂದು ಸೌನ ಚೀರುದ್ರೊಳಗ ಅಲ್ಲೇ ಯಾರೋ ಒಂದಿಬ್ರು ಹೊಯ್ದು ಹೊಂಟಿದ್ರು. ಯಾಕೋ ಹುಡುಗರು ಚೀರ್ಲಕತ್ತವ್ರ ತಂದು ಬಂದು ನೋಡ್ತಾರ, ಬಾಗಿಲು ಮುಚ್ಚಿತ್ತು. ಒಂದು ಜಾಡ್ಸಿಂದ ಬದ್ರು, ತೊಗರಿ ಕಟ್ಟಿಗೆ ಬಾಗಿಲ ಯಾವಾಗಿಂದ ಬದ್ರು, ಗುಡಿಸಲು ಬಾಗಿಲಿಂದ ತೆಗಿತು. ಒಳಗ ನೋಡ್ತಾರ, ತಂದೆ ಸತ್ತೋಗ್ಬಿಟ್ಟ. ಹೆಂಗಾಗ್ಲಿಕ್ಕಿಲ್ರಿ ಎರಡು ಮಕ್ಕಳಿಗೆ? ಎರಡು ಸಣ್ಣ ಮಕ್ಕಳು, ದುಡಿಯಂತ ತಾಕತ್ತಿಲ್ಲ. ಒಂದ್ 8 ವರ್ಷದಾದ, ಒಂದು 10 ವರ್ಷದಾದ. ಎರಡು ಮಕ್ಕಳನ್ನ ಏನ್ ಮಾಡ್ಬೇಕು? ಹೋಗಿ ಒಂದು ತಂದೆ ಎದಿ ಮೇಲೆ ಬೀಳ್ತಾದ, ಒಂದು ತಂದೆ ಕಾಲ ಮೇಲಿಂದ ಬೀಳ್ತಾದ. ಒಂದು ಗದ್ದ ಹಿಡಿದ, ಅಪ್ಪ ಹೇಳು, ನಿನ್ನ ಮಕ್ಕಳು ಬಂದಿವಿ ಹೇಳು, ನಾವು ಬಂದಿವಿ ಮಾತಾಡತ್ತಿಕೊಂಡು ಎರಡು ಮಕ್ಕಳು ತಂದೆ ಗದ್ದ ಹಿಡ್ದಾಳಿಗೆ ಆಡಿಸ್ತಾವ. ಮಾತಾಡು ಇನ್ನು ಮುಂದೆ ನಿನಗೆ ಎಂದು ನಾವು ರೊಕ್ಕ ಕೇಳಂಗಿಲ್ಲ, ನಾವ್ ಏನು ನಿನಗೆಂದ ತಿನ್ನಕ್ ಕೇಳಂಗಿಲ್ಲ, ಏನು ಕೇಳಂಗಿಲ್ಲ, ನೀ ಹೇಳತ್ತಿಕೊಂಡ ಪಾಪ ಎರಡು ಮಕ್ಕಳು ಎಬ್ಸಿದ್ರು ಕೊಡದ ಹೇಳಿಲ್ಲ. ಯಾಕೆ ಹೇಳಿಲ್ಲ? ಸತ್ತು. ಊರಾಗಿನ ಜನ ಎಲ್ಲ ಸೇರ್ತಾರ, ಪಾಪ ಬಡವ್ ಸತ್ವ ಅಂದಲ್ರಿ, ಪಾಪ ಬಡವ್ ಸತ್ವ. ನೀವೇ ಅಂದ 4,000 ರೂಪಾಯಿ ಸಾಲ ಕೊಟ್ಟಿದ್ರ ಯಾಕೆ ಬಡವ್ ಸಾಯ್ತಿದ್ದ? ಯಾವಾಗಿಂದ ಪಾಪ ಸತ್ತ ಅವ್ರ ಬಲ್ಲಿ ಏನು ಇಲ್ಲ, ನೀ 10 ಕೊಡು, ನಾ 10 ರೂಪಾಯಿ ಕೊಡ್ತೀನಿ ಎತ್ತಿಕೊಂಡ ಮನುಷ್ಯ 10 ರೂಪಾಯಿ ಹಾಕಿ ಬಡವನ ಮಣ್ಣು ಮಾಡೋದು. ಊರಾಗಿನ ಜನ ಬಡವನ ಮಣ್ಣು ಮಾಡಿದ್ರು. ಇವು ಎರಡು ಮಕ್ಕಳನ್ನ ಯಾರು ಕರ್ಕೊಂಡು ಬಂದಿಲ್ಲ. ಸಾಯಂಕಾಲದ 8 ಗಂಟೆ ಸಮಯ ಆಗದೆ, ಮಣ್ಣು ಕೊಟ್ಟಂದ ಎಲ್ಲರೂ ಸ್ನಾನ ಮಾಡ್ಕೊಂಡು ಊಟ ಮಾಡ್ಕೊಂಡು ಅಲ್ಲಿ ಕಟ್ಟೆಗಳಿಗೆ ಕುಂತಿದ್ರು. ಪಾಪ ಆ ಮಕ್ಕಳಿಗೆ ಅಂದ ಯಾರು ಒಯ್ದ್ರಿ, ಯಾರು ಕರ್ಕೊಂಡ್ ಬಂದ್ರು? ನಾ ಇಲ್ಲ, ನನಗ್ ಗೊತ್ತಿಲ್ಲ, ನಿನಗ್ ಗೊತ್ತಿಲ್ಲ ತಿಳ್ಕೊಂಡು ಇಡೀ ಊರೆಲ್ಲ ಮಾತಾಡಕತ್ತು. 4 ಮಂದಿ ಹಿರಿಯರಂದ್ರು. ಮಕ್ಕಳನ್ನಿಂದ ಯಾರು ಕರ್ಕೊಂಡ್ ಬಂದ್ರಪ್ಪ? ಎಲ್ಲಿ ಅವು ಮಕ್ಕಳು? ಇಡೀ ಊರೆಲ್ಲ ಹುಡುಕುದ್ರಿ, ಎಲ್ಲಿ ಸಿಗಲಿಲ್ಲ. ಕೊನೆಗೆ ಆ ಹುಡುಗನಂದ ಏನ್ ತಂದಿದ್ದೇನ ಮಣ್ಣು ಮಾಡಿದ್ರಲ್ಲ, ಆ ಸಂಬಂಧಿ ಬಲ್ಲಿಂದ ಕರ್ಕೊಂಡಂದ ಹೋಗೋದು. ಹೋಗಿ ನೋಡ್ತಾರ, ಎರಡು ಮಕ್ಕಳು ನಮ್ಮಪ್ಪ ಇದ್ರೊಳಗೆ ಅದನ, ಇಲ್ಲಿ ಒಳಗೆ ಅದನ್ನ ನಮ್ಮಪ್ಪ ತಂದು ಅಲ್ಲೇ ಕುಣಿ ಮ್ಯಾಗಂದ ಹತ್ತು ಎರಡು ಮಕ್ಕಳಂದ ಅಲ್ಲೇ ಮಕ್ಕೊಂಡ್ ಬಿಟ್ಟ ಕುಣಿ ಮ್ಯಾಲ. ಊರಾಗಿನವರೆಲ್ಲ ಕೂಡಿ ಕರ್ಕೊಂಡ್ ಬಂದ್ರು ಮಕ್ಕಳಿಗೆ. ಏನ್ರಿಪ್ಪ, ಮತ್ತ ತಾಯಿನೂ ಕಳ್ಕೊಂಡಾವ್, ತಂದಿನೂ ಕಳ್ಕೊಂಡಾವ್, ಮತ್ತೆ ಇವೆರಡು ಮಕ್ಕಳಂದ ಸಣ್ಣ ಅದಾವ. ಈಗ ನೀವೊಂದ್ ದಿವ್ಸ ಊಟ ಮಾಡಿಸ್ತೀರಿ, ನಾವೊಂದ್ ದಿವ್ಸ ಊಟ ಮಾಡಿಸ್ತೀವಿ. ಊರಾಗಿನವರೆಲ್ಲ ದಿನ ಒಬ್ಬೊಬ್ರಂದ ಊಟ ಮಾಡ್ಸಕತ್ತು. ಸುಮಾರು ಒಂದು 2-3 ತಿಂಗಳಿಂದ ಕಳೆದಿರ್ಬೇಕು. ದೊಡ್ಡ ಹುಡುಗ ಏನಂದ, ತಮ್ಮ ನಾವು ದಿನ ಒಬ್ಬೊಬ್ರು ಮನೆಯಾಗ ಅಂದ ಊಟ ಮಾಡಿ ನೋಡು, ಮೊದಲೇ ತಾಯಿಗೆ ಅಂದ ವಜ್ಜಾಗಿವೆ ತಿಕ್ಕೊಂಡೊಂದು, ತಾಯಿ ನಮ್ಮನ್ನು ಬಿಟ್ಟು ಹೋಗ್ಯಾಳ. ತಂದಿಗೆ ಅಂದ ವಜ್ಜಾಗಿವೆ ತಂದು ತಂದಿನ ಕೂಡ ಬಿಟ್ಟು ಹೋಗ್ಯಾನೆ. ಮತ್ತೆ ಊರ್ ಜನರಿಗೆ ಅಂದ ವಜ್ಜಾಗಿ ಯಾಕೆ ಬದುಕೋದು? ಹೆಂಗೂ ನಮಗೆ ಅಂದ ತಾಯಿ ಇಲ್ಲ, ತಂದಿಲ್ಲ, ನಾವು ಭಿಕ್ಷೆ ಬೇಡದ್ರೊಳಗೆ ಅಂದ ತಪ್ಪೇನದ ತಿಕ್ಕೊಂಡೊಂದು ದೊಡ್ಡ ಹುಡುಗ ಅವ್ರ ತಂದಿದೆ ಒಂದು ಹಳಿ ದೋತ್ರಿತ್ತು, ಅದೇ ದೋತ್ರನ್ನ ಹರಿದು ಜೋಳಿಗೆ ಮಾಡ್ತಾವ ಮಕ್ಕಳು. ಯಾವಾಗಿಂದ ಜೋಳಿಗೆ ಮಾಡಿ ಮನಿಯಿಂದ ಹೋಗಿ, ಅವ್ವ ನಮಗೊಂದು ರೊಟ್ಟಿ ನೀಡ್ರಿ ಎತ್ತುಕೊಂಡು ಎರಡೂ ಮಕ್ಕಳಂದ ಬೇಡುವಾಗ, ಊರಾಗಿನ ಹೆಣ್ಣು ಮಕ್ಕಳು ಏನ್ರಿ, ಊರಾಗಿನಿಂದ ಹೆಣ್ಣು ಮಕ್ಕಳು ತ್ರಾಸ್ ಮಾಡ್ಕೋತಾರ. ಇವೆರಡು ಮಕ್ಕಳು ಭಿಕ್ಷೆ ಬೇಡೋದನ್ನ ನೋಡಿ ಬಂದು, ಅವ್ವ ಒಂದು ಅರ್ಧ ರೊಟ್ಟಿ ನೀಡ್ರಿ ಎತ್ತುಕೊಂಡು ಅಂದುವಲ್ಲ. ಹೆಣ್ಣು ಮಕ್ಕಳೆಲ್ಲ ಮಕ್ಕಳ ಮುಖ ನೋಡಿ ಅದ ಕಣ್ಣೀರ್ ಹಾಕ್ಲಿಕ್ಕ. ಊರಾಗಿನ ಜನರಿಗಂತ ತಮ್ಮ ಗಂಡಂದ್ರಿಗೆ ಅಂತಾರ, ಏನ್ರಿ ಅವ್ ಎರಡು ಮಕ್ಳು ಭಿಕ್ಷೆ ಬೇಡಕತ್ಯಾವ, ಅವಕ್ಕೊಂದು ಏನ್ರಿ ವ್ಯವಸ್ಥೆ ಮಾಡ್ರಿ. ಯಾವಾಗಿನ ಊರಾಗಿನವರೆಲ್ಲ ಕೂಡಿ ಒಂದು ವಿಚಾರ ಮಾಡ್ತಾರ. ಹೆಂಗು ಅಂದ, ನೋಡ್ರಿ ಇವು ಭಿಕ್ಷೆ ಬೇಡೋದಂದ್ರೆ ನಮ್ ಕಣ್ಣಾರೆ ನೋಡೋದಾಗವಲ್ದು, ಅದಕ್ಕೆ ಇವೆರಡು ಮಕ್ಕಳನ್ನ ಒಯ್ದು ಅವ್ರ ಅಕ್ಕೇನದಾಳಲ್ಲ, ಅಕ್ಕನ ಮನೆಗೆ ಬಿಟ್ಟು ಬಂದ್ರೈತೆ ತಂದು ಎರಡು ಹುಡುಗರನ್ನ ಕರ್ಕೊಂಡು ಅವ್ರ ಅಕ್ಕನ ಮನೆಗೆ ಬಂದ್ರು. ನೋಡುವ ನಿಮ್ಮಪ್ಪರೇ ನಿನ್ನ ಸಲುವಾಗಿ ಸಾಲ ಮಾಡಿ ಸತ್ತು ಹೋಗ್ಬಿಟ್ಟ. ಇವೆರಡು ಮಕ್ಕಳನ್ನ ಊರಾಗಿಂದ ಭಿಕ್ಷೆ ಬೇಡ್ಲಕತ್ತಾವ. ಇವೆರಡು ಮಕ್ಕಳು
ಮಕ್ಕಳನ್ನ ಭಿಕ್ಷಾ ಬೇಡದ ನನ್ನ ಕಣ್ಣಾರಿಂದ ನೋಡಕಂದ ಆಗವಲ್ದು, ಅದಕ್ಕ ಇವೆರಡು ಮಕ್ಕಳು ನಿನ್ ಮನೆಗೆ ಬಿಟ್ಟು ಹೋಗಕ್ ಬಂದಿವಿ ಅಂತ ತಿಳ್ಕೊಂಡಂದಾಗ ನೋಡ್ರಿ, ಅದೇ ಮದುವೆ ಆಗಿ ಅಂದ ಬಾಳ ದಿವಸ ಅಲ್ಲ, ಒಂದು 5-6 ತಿಂಗಳೇ ಆಗಿತ್ತು. ಆ ಹೆಣ್ಣು ಮಗಳು ಏನಂತಾಳ, ನನ್ನ ಸಂಸಾರ ನನಗೆ ವಾಜ್ಯ ಆಗ್ಯದ, ಇವೆರಡಕ್ಕೆ ಎಲ್ಲಿ ಮೂಲ ಮಾಡ್ಕೊಳ್ಳಿ ಅಂದ್ಲು. ಏನ್ರಿ, ನನ್ನ ಸಂಸಾರ ನನಗೆ ವಾಜ್ಯ ಆಗ್ಯದ, ಇವೆರಡಕ್ಕೆ ಅಂದ ಎಲ್ಲಿ ಮೂಲ ಮಾಡ್ಕೊಳ್ಳಿ ಅಂದ್ಲು. ಯಾವಾಗ ಈ ಅಕ್ಕನ ಮಾತು ಕೇಳದ ಹುಡುಗರು ಆ ದೊಡ್ಡ ಹುಡುಗಂದ ತಮ್ಮನ ಕೈ ಹಿಡ್ಕೊಂಡು ಊರ್ ಹೊರಗಿಂದ ಕರ್ಕೊಂಡು ಬಂತು. ಯಾವಾಗಿಂದ ಊರ್ ಹೊರಗಿಂದ ಒಂದ್ ದೊಡ್ಡ ಬ್ರಿಡ್ಜ್ ತಮ್ಮಗಿಂದ ಹೇಳ್ತದ, ತಮ್ಮ ಏನ್ರಿ ಈ ಕಡೆ ಈ ತಾಯಿಗೆ ಬ್ಯಾಡಾಗಿವತ್ತುಕೊಂಡು ತಾಯಿ ಬಿಟ್ಟು ಹೋಗಳೆ, ತಂದಿಗೆ ಬ್ಯಾಡಾಗಿವತ್ತಂದು ತಂದೆ ಬಿಟ್ಟು ಹೋಗಾನೆ, ಊರಾಗಿನ ಜನರಿಗೆ ಅದ ಬ್ಯಾಡಾಗಿವತ್ತಂದು ಅಕ್ಕನ ಮನೆಗೆ ತಂದಾರ, ಇಲ್ಲಿ ಅಕ್ಕನ ಮನೆಗೆ ಕೂಡ ಬ್ಯಾಡಾಗಿ ಅಕ್ಕನ ಮನೆಗೆ ಇರುವುದು ಬ್ಯಾಡ, ಈ ಭೂಮಿ ಮೇಲೆ ನಾವು ಯಾರಿಗೇನು ವಜ್ಜಾಗಿ ಇರುವುದು ಬ್ಯಾಡ ತಿಳ್ಕೊಂಡು ತಮ್ಮನ ಕೈ ಹಿಡ್ಕೊಂಡು ಬ್ರಿಡ್ಜಿನ ಮೇಗಿಂದ ಹಾರಿ 2 ಮಕ್ಕಳಿಂದ ಸತ್ತು ಹೋಗ್ಬಿಟ್ಟು. ಏಟು ವರದಕ್ಷಿಣ ಏನ್ರಿ, ಏಟು ವರದಕ್ಷಿಣೆ ಏಟ್ರಿ? ಬರೀ 4,000. ತಂದೆ ಸತ್ತ, ಮಕ್ಕಳು ಸತ್ತು, ಬರೀ ಒಂದು 4,000 ರೂಪಾಯಿ ಸಲುವಾಗಿ ಇವತ್ತಿನ ದಿನಮಾನದಿಂದ ಹೆಂಗ ಬಂದದ ತಗೊಂಡ್ ಕೇಳಿದ್ರ ಅದನ್ನೇ ಹೇಳಕತ್ತೀನಿ ನಿಮಗ. ಈ ಒಬ್ರು ಮದುವೆ ಅಪ್ಪಿ ತಪ್ಪಂದ ವರದಕ್ಷಿಣೆ ಕೊಡ್ಲಿಲ್ಲ ತಕೊಂಡ್ರ ಏನ್ರಿ, ಮಕ್ಕಳಿಗೆ ಚಿತ್ರಾಂಶ ಕೊಟ್ಟಂದ ಕೊಲೆ ಮಾಡ್ತಕ್ಕಂಥ ಗಂಡಂದ್ರ ತುಂಬಿರ್ತಕ್ಕಂಥ ಈ ದಿನಮಾನ